ಓಕೆ ಗೈಸ್, ಫಸ್ಟ್ ಸಿದ್ದಪ್ಪ ಯಾಕೋ ಕಾಲೇಜ್ ಯಾಕೆ ಬಂದಿಲ್ಲ. ರೆಕಾರ್ಡ್ ಅಪ್ಪ? ಕಾಲೇಜ್ಗೆ ರೆಕಾರ್ಡ್ ಯಾಕೋ ಬೇಕಾ? ಕಾಲೇಜ್ಗೆ ಯಾಕೋ ಬಂದಿಲ್ಲ ನೀನು ಇವತ್ತು. ಜ್ಯೂಸು ಏನೋ ಏನೋ ರೀಸನ್ ಇದ್ ಬಿಡು. ಏನು? ವೀರೇಶ್ ಇದ್ದಿದ್ರೆ ಕೇಳ್ತಾ ಇದ್ದ. ಏನಿಲ್ಲ ಹಂಗೆ. ಆಯ್ತು. ನಾವು ಫಸ್ಟ್ ವಿಡಿಯೋ ಮಾಡಿದ್ವಿ ಗೊತ್ತಾ. ಅದಾದ್ಮೇಲೆ ಇದು ಹಾ ಸೆಕೆಂಡ್ ವಿಡಿಯೋ. ಇದು ಕರೆಕ್ಟಾಗಿ ಎಕ್ಸಾಕ್ಟ್ 2 ವೀಕ್ಸ್ ಆಗಿದೆ IPL ಆದ್ಮೇಲೆ. ಸೊ ಅದಕ್ಕೆ ಅಣ್ಣ, ಮುಂಚೆ ನೀನು ಯೂಟ್ಯೂಬ್ ಒಂದು ಒಂದು ವಿಡಿಯೋ ಮಾಡಿ ಹಾಕ್ಬೇಡ. ಹಾಕ್ತೀನಿ ಒಳ್ಳೆ ಹಾಕ್ತೀನಿ. ನಿನ್ ಮುಖಾನೇನೋ ನಿನ್ ಫ್ಯಾನ್ಸ್ ಎಷ್ಟು ಜನ ಇದಾರೆ ಗೊತ್ತಲ್ಲೋ. ನಿನ್ ಫ್ಯಾನ್ಸ್, ತರುಣ್ ಎಲ್ಲ ಹೋದ. ಇಲ್ಲ, ನನ್ಗೆ ಬಾಯಿ ಸುಮ್ನೆ ಇರಲ್ಲ. ಅದು ವಿಡಿಯೋಲಿ ಬರುತ್ತೆ, ಎಲ್ಲ ಅದನ್ನೇ ನೋಡ್ತಾರೆ. ನೋಡಿ ಇವಾಗ ಅದು ಬರ್ತಾ ಇದೆ. ಮಾತಾಡೋ, ಪರವಾಗಿಲ್ಲ ಮಾತಾಡೋ. ಹೇಳು ನಿನ್ ಮಾತಾಡ್ತಿದ್ಯೇನು? ಪ್ರೆಡಿಕ್ಷನ್ ಏನು? 2 ವೀಕ್ಸ್ ಆಯ್ತು. ಅದಾದ್ಮೇಲೆ ನಿನ್ ಒಪಿನಿಯನ್ ಏನು? ಏನಾಯ್ತು? ಗೇಮ್ ಹೆಂಗ್ ಹೋಗ್ತೈತೆ? ಏನ್ ಹೇಳಪ್ಪ ಇನ್ನ. ಹೇಳು ಹಂಗೆ. ಏನ್ ಹೇಳಲ್ಲ, ಏನಾದ್ರು ಹೇಳು. ಶಾಕ್ ಆಗ್ತೈತಾ? ಏನ್ರ ಬಗ್ಗೆ ಹೇಳಿ. ಬಾಟಮ್ ಹಾ, ನೋಡಿದ್ರೆ ಹೆಂಗ್ ಕಾಣಿಸ್ತಾ ಇದೆ, ಟಾಪ್ ನೋಡಿದ್ರೆ ಹೆಂಗ್ ನೀವು ತಾನೇ ಟಾಪ್ ಅಲ್ಲಿ ಇದ್ದೀರಾ, ಮತ್ತೆ ಮಾತಾಡು. ಏನ್- ನೆ- ಏನಾಯ್ತು? ನೆನ್ನೆ ಮ್ಯಾಚ್ ಹೆಂಗಿತ್ತು ಹೇಳು, ನೋಡ್ದೆ ನಿನ್ ಮ್ಯಾಚು? ಏನ್ ನೋಡಿದ್ರೆ ಬಂದ್ ನಗ್ತಿಯಲ್ಲ. ಏನ ಮಾತಾಡೋ ಇವಾಗ. ಸುಜಾನ್ ಕೇಳ್ರೆ ಹೆಂಗ್ ಮಾತಾಡ್ತಾನ ನೋಡಿ ಇವಾಗ. ಹಾಕೊಂಡು ಗುಮ್ಮದ್ರ ಅಷ್ಟೇ, ಮತ್ತೇನು? ಸೊ ಕೃಣಾಲ್ ಪಾಂಡ್ಯ ಗೆದ್ದಿದ್ದು ಅನ್ಕೋದು. ಅಯ್ಯೋ, ಎಷ್ಟು ಬೌನ್ಸರ್ ಆಗ್ತಾವ ಹಾ. ಅಪ್ಪ. ಬಂದ ನಾನು ಹಾರ್ದಿಕ್ ಪಾಂಡ್ಯ ಹೊಡಿತಾನೆ ಏ, ಕೃಣಾಲ್ ಪಾಂಡ್ಯಾಗ ಅನ್ಕೊಂಡೆ. ಇಲ್ಲ, ಹಾರ್ದಿಕ್ ಪಾಂಡ್ಯನೇ ಶಾಕ್ ಆದಲ್ಲ ಇಲ್ಲಿ. ಅವ್ರಿಬ್ರಿಗೆ ಏನ್ ಕ್ಲಾಶ್ ಅಲ್ವೋ? ಪಾಂಡ್ಯನೇ ಪ್ರಿಪೇರ್ ಆಗಿಲ್ಲ ಅವ್ರಿಬ್ರಿಗೆ ಏನ್ ಕ್ಲಾಶ್ ಅಲ್ವ ಏನಾದ್ರು? ಮೋಸ್ಟ್ಲಿ. ಇಲ್ಲ ಇಲ್ಲ, ಹೇಳದ್ ಬಿಡು. ಈ ವಿಡಿಯೋ ಇದ್ರಲ್ಲಿ ಬೇಡ ಹೇಳೋದು, ಸುಮ್ನೆ ಇರೋದು ಬೇರೆ. ಹೌದಾ? ಬೇರೆ ಏನೋ ಪರ್ಸನಲ್ಲಾ? ಹಾ. ಯಾರ ವಿರಾಟ್ ಕೊಹ್ಲಿ ನನ್ಗೆ ಗೊತ್ತಿದ್ದು ಮುಂಬೈ ಇಂಡಿಯನ್ಸ್ ಗಾಡಿ ಇರೋ ತರ ಇತ್ತು. ಹೆವಿ ಸ್ಟ್ರೈಕ್ ರೇಟ್ ಆದ್ರೆ. ವಿರಾಟ್ ಕೊಹ್ಲಿ ಯಾವಾಗ RCB ಓಯ್, ಇಲ್ಲ, ಅವನು ಅಷ್ಟಾದ್ರೂ ಆಡೋನ್ ಬಿಡಪ್ಪ. ಇಲ್ಲ, ಹುಷಾರಿಲ್ಲ ಅಂತ ಅಷ್ಟಾದ್ರೂ ಆಡೋಗವನೆ. ಹೌದಾ? ನೆನ್ನೆ ಎಲ್ಲ ಸಿಕ್ಕ ಅವನು? ಏನಾಯ್ತು? ವಿರಾಟ್ ಕೊಹ್ಲಿ. ಆಂಕಲ್ ಇಂಜುರಿ ಆಗಿತ್ತು ಅವನ್ಗೆ. ಹಾ ಹಾ, ರೋಹಿತ್ ಸೂಪರ್. ಶರ್ಮಾ ಏನಾಯ್ತು ಮತ್ತೆ? ರಿಟೈರ್ಡ್ ತಗೊಂಡೋನ? ಹ್ಯಾಮ್ಸ್ಟ್ರಿಂಗ್ ಆಯ್ತು. ಏಯ್ ಅವಂಗೂ ಆದ್ರೆ ಹ್ಯಾಮ್ಸ್ಟ್ರಿಂಗ್ ಆಯ್ತು. ಆದ್ರೆ ನಿನ್ನೆ ಸೋತಿದ್ ಬಂದು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇಂದಲು. ಫಸ್ಟ್ ಕ್ಯಾಪ್ಟನ್ಸಿ ಇಲ್ಲ. ಓ, ಬಾಲಿಂಗ್ ಚಾರ್ಜಸ್ ಎಲ್ಲ ಬಿಡಪ್ಪ, ಇಲ್ಲ, ನಾರ್ಮಲ್. ಅವ್ನ್ ಬಾಲಿಂಗ್ ಕೊಡಕ್ ಬರ್ತಿಲ್ಲ ಸರಿಯಾಗಿ. ಆದ್ರೆ ಅವ್ನು ಓವರ್ ಚೆನ್ನಾಗ್ ಆಗ್ತವನು. ಅವ್ನ್ ಕರೆಕ್ಟ್ ಆಗಿ ಹಾಕ್ತಾನೆ. ಅವ್ನ್ 4 ಓವರ್ ಅವ್ನ್ ಫಿಕ್ಸ್. ಅದು ಯಾರು ಕೊಡಲ್ಲ ಅದನ್ನ 4 ಓವರ್. ಅರೆ ನೆನ್ನೆ ಎಲ್ಲಾರ್ಗೂ ಹೊಡೆದ್ರು. ಬುಮ್ರಾಗೂ ನಿನ್ನೆ ಅಯ್ಯೋ, ಫಸ್ಟ್ ಓವರ್ ನಂಗ್ ಯಾರು ಮಾರ್ಕ್ ಕೊಟ್ಟಿದ್ರು? ಇಲ್ಲ. ಬೋಲ್ಟಾ ಇಲ್ಲಾಂದ್ರೆ ನಂಗ್- ಬುಮ್ರಾನ ಮಾಡಿದ್ದು? ಫಸ್ಟ್ ಓವರ್. ಇಲ್ಲ, ಇಲ್ಲ, ಮಾರ್ಕಂಡಿನ ಮುಖ ನೋಡಿದ್ರೆ ಪಾಪ ಅನಿಸ್ತ ನಿನ್ನೆ. ಏಯ್ ರಜತ್ ಪಟ್ಟಿದಾರ್ ಸ್ಪಿನ್ ಮಸ್ತಾಗಿ ಆಡ್ತಾನೋ. ಅವ್ನ್ ಬರೋವಾಗ ಯಾಕೋ ಸ್ಪಿನ್ನರ್ನ ಕೊಡ್ಬೇಕು. ಅದೆಲ್ಲ ಅದು ಬಿಡು, ಅವನು ಫಸ್ಟ್ ಓವರ್ ಯಾರಿಗೂ ಕೊಟ್ಟಿದ್ದು? ಫಸ್ಟ್ ಓವರ್ ಇಲ್ಲ, ಫಸ್ಟ್ ಓವರ್ ಯಾರು 3 ಸಿಕ್ಸ್ ಮಾಡಿದ್ದು? ಹೊಡೆದ್ನಲ್ಲ. ಫಸ್ಟ್ ಹಾ, ಓವರ್ ಯಾರು ಹಾಕಿದ್ದು? ಫಸ್ಟ್ ಓವರ್ ಫಸ್ಟ್ ಫಸ್ಟ್ ಓವರ್ ಯಾರು ಓವರ್ ಮಾಡಿದ್ದು? ಯಾರಪ್ಪ? ಬೂಮ್ರಾಣೆ ಅಲ್ಲ. ಬೋಲ್ಟಾ ಇಲ್ಲಾಂದ್ರೆ ಬುಮ್ರಾನ? ಫಸ್ಟ್ ಓವರ್ ಇದು ಇವನು ಸ್ಯಾಂಡ್ನರಾ? ಬೂಮ್ರಾಣೆ. ಸೆಕೆಂಡ್ ಓವರ್ ಬೋಲ್ಟು 6 ಹೊಡೆದ್ನಲ್ಲ ಕೊಹ್ಲಿ. ಹ್ಮ್. ಬೋಲ್ಟ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಾ ಯಾರು? ರಸಿಕ್ ದರ್ ಮಸ್ತಾಗ್ ಆಗ್ತಲ್ಲ ಬಾಲ್. ಮಸ್ತಾಗ್ ಆಗ್ತ. ಏ, ಬಟ್ ಅವಂಗೂ ಇಂಜುರಿ ಆಯ್ತಲ್ಲ, ಅವಂಗೂ ಹ್ಯಾಮ್ಸ್ಟ್ರಿಂಗ್ ಆಯ್ತು. ಕ್ರಾಂಪ್ ಸ್ಲೋವರ್ ಬಾಲ್ ಕ್ರಾಂಪ್ ಮಾಡ್ದ ಚೆನ್ನಾಗಿ. ಕ್ರಾಂಪ್ ಸ್ಲೋವರ್ ಬಾಲ್ಸ್ ಚೆನ್ನಾಗಿದೆ ಅವನ ಹತ್ರ. ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋವರ್ ಬಾಲ್ ಇಷ್ಟು ಸಖತ್ತಾಗಿ ಬರುತ್ತೆ ಅವ್ನು. ಮಸ್ತಾಗ್ ಆಗ್ದ. ಲೈನ್ ಅಂಡ್ ಲೆಂತ್ ಎಲ್ಲ ಅವನ ಕೊಡ್ತಾನೆ. ಹತ್ರ ವೇರಿಯೇಷನ್ಸ್ ಐತು. ಅವ್ನ್ ಲಾಸ್ಟ್ ಇಯರ್ ಫುಲ್ ಆಡ್ಸಿರ್ಬೋದು. ಟೀಮ್ಗೆ ಸೈಕಲ್. ಬಟ್ ಯಾರು? ಲಾಸ್ಟ್ ಇಯರ್ ಹೇಳಿದ್ನಲ್ಲ, ಬಿಟ್ಟು ಆಡ್ಸಕ್ ಆಗಲ್ಲ. ಹ್ಮ್. ಆಯ್ತು, ಇವಾಗ ಹೇಳೋ. ಒಂದೊಂದ್ ಟೀಮಾಗ ಹೋಗು. 2 ವೀಕ್ಸ್ ಮುಂದೆ ಮುಂಬೈನ ಏನಂದ್ರಿ ನೀವು? ಹೊಡೆದು ಬಿಡ್ತಾರ ಅದು ಇದು ಅಂದ್ರಿ. ಎಲ್ಲೋ ಯಾರೋ ಅಂದಿದ್ದು ಫಸ್ಟ್ ಮ್ಯಾಚ್ ಮುಂಬೈ ಇದೆ. ನಾನು ಅಂದೆ ಫಸ್ಟ್ ಮ್ಯಾಚ್ ಗೆದ್ರೆ ಅವ್ರು ಆದ್ಮೇಲೆ ಸೋಲ್ತಾರಂತ. ಹೇಗೆ 3 in a row ದೆಂಗ್ಸ್ಕೊಂಡು ಹೋಯ್ತು. ಖರ್ಚು ರಿವರ್ಸ್ ಆಗಿದ್ ಬಿಡು. ಹಾ ಬೇರೆ ಇದು ನಿಜಾನೇ. ಆ ಟೀಮ್ ಇಟ್ಕೊಂಡು ಅವ್ನು ಈ ತರ ಸೋಲ್ತಿರೋದು ಅವ್ನೊಬ್ನೇ. ಹಾ, ವೇಸ್ ನನ್ ಮಗ. ಇಲ್ಲ ಇಲ್ಲ, ಖರ್ಚು ರಿವರ್ಸ್ ಆಯ್ತು. ಎಲ್ಲಾ ಫಸ್ಟ್ ಸೋತು ಆಮೇಲೆ ಗೆಲ್ತಿದ್ರ, ಇವಾಗ ಫಸ್ಟ್ ಗೆದ್ದು ಆಮೇಲೆ ಸೋಲ್ತವ್ರೆ. ಈ ವೇಸ್ ಏನೋ ಆಯ್ತು ಅವ್ರಿಗೆ. ನಿನ್ ಏನ್ ಇರ್ಬೋದು, ನನ್ಗೇನೋ ಅವ್ರು ಡಿಸೋರಿಯಂಟ್ ಆಗಿದೆ ಟೀಮ್. ಕ್ಯಾಪ್ಟನ್ ಏನ್ ನೀನ್ ಹೇಳು ಸುಜನ್, ಏನಾಯ್ತು ಹೇಳು. ಅದಿಯೋ ಇಲ್ಲೋ. ಮೈಕ್ ಆಫ್ ಮಾಡೋನು. ಮೈಕ್ ಆನ್ ಮಾಡು. ಯಾರೋ ಇದಾರ ರೂಮಲ್ಲಿ ಅದಕ್ಕೆ. ನಿಮ್ಮ ಅಪ್ಪನ. ಎಸ್ಕೇಪ್ ಅದ. அவன் ஆயிடாயிட்டான் உஷாரா. அவன் வீட்டுல தப்பா நினைச்சிருப்பாங்க. ஏதோ இன்காக்னிட்டோ மோட்ல போட்டிருக்கான். ಹೇಳು ಮಾಮ್, ನೀನ್ ಹೇಳೋವಾಗ. ಲೇ ತಲ, ನೀ ಏನ್ ಇವನೆಲ್ಲ ಹೋದ? ಯಾರು? ಒಂದೇ ಟೈಮ್ ಬಂದೆ ಅವನು. ಆಯ್ತು ಸಿದ್ದಪ್ಪ, ಮುಂಬೈ ಹೇಳೋ. ಮುಂಬೈ ಯಾಕೋ ಓ, ಹಿಂಗಾಯ್ತು? ಹಾಯ್ ಬ್ರೋ.
ಹೇಳು ಬ್ರೋ, ಏನ್ ಬ್ರೋ ಆಯ್ತು? ಇಲ್ಲ ಅಣ್ಣ, ಏನ್ ಹೇಳಿ, ಹಾಕೊಂಡ್ ತೆಗಿಸ್ಕೊಂತವ್ರೆ. ಏ, ಹಾ ಮುಂಬೈ ಏನ್ ಮಾಡಿದ್ರೆ ಇನ್ಮೇಲಿಂದ ಗೆಲ್ಬಹುದು? ಹೇಳೋ ಹೇಳೋ ಫಸ್ಟ್ ಜನ. ಏನ್ ಕ್ಯಾಪ್ಟನ್ಸಿ ಗೊತ್ತು. ಸರಿ ಇಲ್ಲ ಗುರು ಅವ್ರದ್ದು. ಇಲ್ಲ ಅಲ್ಲ, ಅವ್ನು ಓವರ್ ಕರೆಕ್ಟ್ ಆಗಿ ಬಾಲರ್ಸ್ ಕೊಡಕ್ ಆಗ್ತಿಲ್ಲ ಅವ್ನಿಗೆ. ವಿಲ್ ಜಾಕ್ಸ್ ಆಮೇಲೆ ಇವನೇ ನಿಲ್ಸಲ್ವಾ? ಸ್ಟಾರ್ಟಿಂಗ್ ಬಂದ್ಬಿಡ್ತಾನಪ್ಪ. ವಿಲ್ ಜಾಕ್ಸ್ ಬಂದ ತಾನೆ? ಐ ಮೀನ್ ಅವ್ರ ಬೌಲಿಂಗ್ ಅಟ್ಯಾಕ್ ಅಷ್ಟು ಚೆನ್ನಾಗಿಲ್ಲ ಇವಾಗ, ಫುಲ್ ವಲ್ಬರಬಲ್ ಆಗಿದೆ, ಚೆನ್ನಾಗಿಲ್ಲ ಅಷ್ಟು. ಬೌಲಿಂಗ್ ಅಟ್ಯಾಕ್ ಅಲ್ವೋ ಇವಾಗ. ಶಾರ್ದುಲ್ ಠಾಕೂರ್ ಡ್ರಾಪ್ ಆಗ್ಬಿಟ್ಟು ದೀಪಕ್ ಸರ್ ಆಡ್ಬೋದೇನೋ ಅವನು. ನೋಡು ನೀನು ಯಾರನ್ನ ಯಾರನ್ನ ತೆಗೆದು. ಮಾಡ್ಬೋದು. ಆ, ಶಾರ್ದೂಲ್ ಶಾರ್ದುಲ್ ತೆಗ್ದಿ ಠಾಕೂರ್ ಅಲ್ಲ, ದೀಪಕ್ 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 ಸರ್. ದೀಪಕ್ ಸರ್. ಓ, ಇಬ್ರು ಒಂದೇನೋ ಅವರು. ಇದೇ ಶಾರ್ದುಲ್ ಬಿಡಲಿ, ಅವ್ನು 4 ಮ್ಯಾಚ್ 4 ಫಸ್ಟ್ ಓವರ್ ವಿಕೆಟ್ ತಗೊಡ್ತಾನೆ. ಯಾರ್ ಅಟ್ಲೀಸ್ಟ್ ಪವರ್ ಪ್ಲೇ 2 ಕವರ್ ಮಾಡ್ತಾನೆ. ಪವರ್ ಪ್ಲೇ 2 ಕವರ್ ಮಾಡ್ರೆ ಬುಮ್ರಾಗ್ ಲಾಸ್ಟ್ ಅಲ್ಲ, ಸಿಗುತ್ತಾ, ಮಿಡಲ್ ಸಿಗುತ್ತಾ? ನಾಲ್ಕು ಮ್ಯಾಚ್ ಫಸ್ಟ್ ಓವರ್ ವಿಕೆಟ್ ಶಾರ್ದುಲ್ ಠಾಕೂರ್ಗೆ. ನಿನ್ನೇನು ಫಸ್ಟ್ ಓವರೇ ಬಿತ್ತು. ವಿಕೆಟ್ ಬಿದ್ದು ಏನೋ ಪ್ರಯೋಜನ? ಮ್ಯಾಚ್ ಯಾರು ಗೆಲ್ತಾರೆ? ರನ್ಸ್ ಸಿಕ್ಕಾಗ ಅವ್ರು ಸೋಲ್ತಾರ ಬಿಡು. ನೋಡು ನೀನು ದೀಪಕ್ ಶರ್ಮ ಆಡಿದ್ರೆ ಮಿಡಲ್ ಅಲ್ಲಿ ಶಾರ್ದುಲ್ ಠಾಕೂರ್ ಹಾಕೋ ಓವರ್ಸ್ ನ ಹಾರ್ದಿಕ್ ಪಾಂಡ್ಯನ ಆಡಿಸಬಹುದು, ಪ್ರಾಬ್ಲಮೇ ಇಲ್ಲ. ಶಾರ್ದುಲ್ ಆಡ್ಸು ವೇಸ್ಟ್, ಯಾಕಂದ್ರೆ ಅವ್ನ್ಗೆ ನಿನ್ನೆ ಒಂದೇ ಓವರ್ ಬೌಲಿಂಗ್ ಕೊಟ್ರು. ನೀನು ಸ್ಯಾಂಡ್ನರ್ ಆಡ್ಸೋ ಬದಲು ವಿಲ್ ಜಾಕ್ಸನ್ ಆಡ್ಸಿದ್ರೆ ಬ್ಯಾಟಿಂಗು ಡೆಪ್ತ್ ಜಾಸ್ತಿ ಸಿಗ್ತಾ ಇತ್ತು. ಅವನು ವರ್ಲ್ಡ್ ಕಪ್ ಅಲ್ಲೂ ಬಟ್ ಚೆನ್ನಾಗಿ ಬೌಲಿಂಗ್ ಬೇಕಲ್ಲಪ್ಪ. ವಿಲ್ ಇಲ್ಲ, ಜಾಕ್ಸನ್. ಸ್ಯಾಂಟಾ 4 ಓವರ್ ಹಾಕ್ತಾನೆ. ಇದು ವಿಲ್ ಜಾಕ್ಸ್ ಹಾಕಲ್ಲ 4 ಓವರ್. ಈಗ ಅವ್ನು ಕೊಡ್ತಾನ, ಅವನು ಸ್ಯಾಂಡ್ನರ್ಗೆ 4 ಓವರ್. ನನ್ಗೇನೋ ಲಾಸ್ಟ್ ಮ್ಯಾಚ್ ಕೊಟ್ಟಿದ್ದ ಅವ್ನು ಓ 4 ಓವರ್. ಸ್ಯಾಂಟ್ನರ್ ಇಲ್ಲ, ಸ್ಯಾಂಟ್ನರ್ ಫುಲ್ ಟೈಮ್ ಸ್ಪಿನ್ನರ್ ಅವನು. ಹಾ, ಅವ ಪಾಂಡ್ಯ ಅಂತಾರ. ಹೆಂಗೂ ಸ್ಪಿನ್ನರ್ ಹೊಡ್ಸ್ಕೊಂತಾರೋ ವಾನ್ಖೇಡದಲ್ಲಿ, ನಾಯಿ ಹೊಡೆದಂಗ್ ಹೊಡಿತಾವ್ರು. ಇದು ನೆಕ್ಸ್ಟ್ ಸ್ಪಿನ್ ಎಲ್ಲ ಕಡೆ ಹೊಡಿತಾರ. ನಿಮ್ ಟೀಮ್ಗೆ ನನ್ಗೆ ಅನ್ಸಿದ್ದು ಎರಡೇ ಪ್ರಾಬ್ಲಮ್. ಒಂದು ಪವರ್ ಪ್ಲೇ, ಇನ್ನೊಂದು ಡೆತ್. ಎಸ್ ದಯಾಲ್ ಬದಲು ಯಾರು ಆಡಿಸ್ತಾರೆ, ಜಾಶ್ ಎಸಲ್ವುಡ್ ಬದಲು ಯಾರು ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅರೆ ಅವ್ರು ಕರೆಕ್ಟಾಗಿ ಅವ್ನು ಜೇಕಬ್ ಡಫಿನು, ರಸಿಕ್ದರ್ ಇವರೆಲ್ಲ ಹಂಗಂಗೆ. ಅವನ ಹೆಸರೇನು? ಈ ಡಫಿ ಹಾಕಲ್ಲ ಅಲ್ಲೋ, ಡಫಿ ಡೆತ್ ಅಲ್ಲಿ ಹಾಕಲ್ಲ. ಪವರ್ ಪ್ಲೇದಲ್ಲೂ ಹೇಳಿದ್ದು ವೇಸ್ಟ್. ಸುಯಾಶ್ ಶರ್ಮಾ ಸೈಗ ಹೋಗ್ತಾನು. ಹಾ, ಶ್ರೇಯಸ್ ಶರ್ಮಾ ಮಿಸ್ ಅವನಿಂದಾನೇ ಆಗ್ದ. ಆಡ್ದ ಚೆನ್ನಾಗ್ ಹಾಕದ್ ಅವ್ನು ನಂಗೆ ಪೇಸ್ over ಅಲ್ಲಿ. ಸಖತ್ತಾಗಿದ್ಯೋ ಸ್ಪಿನ್ ಜೊತೆ, ಅದೊಂಥರ ಪೇಸ್ ಅದು. ಬೌನ್ಸ್ ಆಯ್ತು ಮಸಾಲೆ ಇಲ್ಲ, ಗೂಗ್ಲಿ ಜಾಸ್ತಿ ಆಗ್ತಾನೆ. ಅಂದ್ರೆ ಮಸಾಲೆ. ಯಾವಾಗಾರ ಗೂಗ್ಲಿ ಮಾತ್ರ ಇಲ್ಲ, ವೇರಿಯೇಷನ್. ಅರೆ ನಾನು ಒಂದೆರಡು ಮ್ಯಾಚ್ ಆದ್ಮೇಲೆ ಸಾಲ್ಟ್ ನ ಕೂರ್ನಿಸ್ತಾರೆ ಅವ್ನು ಆಡಿಲ್ಲ ಅಂದ್ರೆ ಅನ್ಕೊಂಡೆ, ಬೆತಲ್ ಆಡಿಸ್ತಾರೆ ಅನ್ಕೊಂಡೆ. ಇಲ್ಲ, ನಿನ್ನೆ ನಾನು ಹಂಗೆ ಅನ್ಕೊಂಡಿದ್ನು, ಬೆತ್ತಲ್ ಆಡ್ಸಾರ ಅಂತ. ನೋಡ್ರ, ಆಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು. ನಾ ಬಟ್ ಇಲ್ಲ ಅವನೇ ತೆಂಗ್ಪಾರ್ ಮಾಡಿದ್ನಲ್ಲ ಅವ್ನ. ಮಸ ಹೊಡ್ದಲ್ಲ. ಸೈಗ ಆಡ್ನು. ಇವಾಗ ನೆಕ್ಸ್ಟ್ ಟೀಮ್ ಅವ್ನು ಅಂದ್ರೆ ಗನ್ ಫೀಲ್ಡರ್ ಅದ್ರ ಜೊತೆ. ಹೌದು ಮಸ್ಸು. ಬೆತ್ತಲು ಮಾಡ್ತಾನೋ, ಬೆತ್ತಲು ಸೈಫ್ ಫೀಲ್ಡ್ರು. ಒಂದ್ 10 to 15 ಫೀಲ್ಡಿಂಗ್ ಫೀಲ್ಡಿಂಗ್ ಅಲ್ಲೇ ಸೇವ್ ಮಾಡ್ತಾನೆ. ಇದೆಲ್ಲ ಮಾತಾಡ್ತೀವಲ್ಲ, ಫೀಲ್ಡಿಂಗ್ ಬಗ್ಗೆ ಇಲ್ಲ, ರೋಹಿತ್ ಶರ್ಮಾ. ಬಟ್ ಸ್ಲಾಟ್ ಬೇಕಲ್ಲ. ನನ್ಗೇನೋ ರೋಹಿತ್ ಶರ್ಮಾ ಯಾರು ಮಾತಾಡೋದು? ನನ್ಗೇನೋ ಮಿಡ್ ಸೀಸನ್ ಅಲ್ಲಿ ಇಲ್ಲ ರೋಹಿತ್ ಶರ್ಮಾಗೆ ಇಲ್ಲ ಸೂರ್ಯಕುಮಾರ್ಗೆ ಕ್ಯಾಪ್ಟನ್ಸಿ ಕೊಡ್ತಾರ ಅನ್ಸುತ್ತೋ, ನೋಡೋಣ ಏನಾಗುತ್ತಂತ. ಇಲ್ಲ, ನೆಕ್ಸ್ಟ್ ಮ್ಯಾಚ್ ಇಂದ ಇಲ್ಲ ಹಾ, ನೆಕ್ಸ್ಟ್ ಮ್ಯಾಚು ನೆಕ್ಸ್ಟ್ ಮ್ಯಾಚ್ ಇಂದ ಬೆತ್ತಲ್ಗೆ ಆಧಾರ್ ಕಾರ್ಡ್ ಕೊಟ್ಟು ಇಲ್ಲೇ ಆಡಿಸ್ತೀವಿ ಬಿಡು, ಯಾಕೆ? ಇಂಡಿಯನ್ ಆಗಿ. ಹೌದು, ವಿರಾಟ್ ಕೊಹ್ಲಿ ಆಧಾರ್ ಕಾರ್ಡ್ ಇದೆ ಕೊಟ್ಬಿಡಿ. ಇಂಗ್ಲೆಂಡ್ದು ವಿರಾಟ್ ಕೊಟ್ಬಿಡಿ, ಎಕ್ಸ್ಚೇಂಜ್ ಮಾಡಿ. ಹಿಂಗೆ ಇಂಗ್ಲೆಂಡ್ ಅಲ್ಲಿ ಆಧಾರ್ ಕಾರ್ಡ್ ಇರಲ್ಲ. ಬೆತಲ್ ಏನೋ ಒಂದು ಇಲ್ಲ, ಸಿಟಿಜನ್ಶಿಪ್, ಆಧಾರ್ ಕಾರ್ಡ್ ಇಂಗ್ಲೆಂಡ್ ಅಲ್ಲಿ ಹೆಂಗ್ ಬರುತ್ತೆ? ಯಾವ್ದೋ ಒಂದು ಸಿಟಿಜನ್ಶಿಪ್ ಇರುತ್ತಲ್ಲೋ, ಅದನ್ನ ವಿರಾಟ್ ಕೊಹ್ಲಿದು ಬೆತಲ್ ಕೊಟ್ಟಿ, ಬೆತಲ್ದು ವಿರಾಟ್ ಕೊಟ್ಬಿಡಿ, ಶಿಫ್ಟ್ ಆಗಿ ಕರೆಕ್ಟ್ ಆಗಿ. ಅವಾಗ ಬೆತಲ್ ಆಯ್ತಪ್ಪ. ಅವಾಗ ಬೆತಲ್ ನಡೆಸ್ಬೋದು, ಹಾ, ಆಡಿಸಿ. ವಾಷಿಂಗ್ಟನ್ ಬೇಡ. ಕ್ಯಾಪ್ಟನ್ಸಿ ಹೇಳು. ಇವಾಗ ಕ್ಯಾಪ್ಟನ್ಸಿ ಅವನೇ ಪಾಂಡ್ಯಾಗೆ ಮತ್ತೆ ಇಲ್ಲಿ ನನ್ಗೇನೋ ಸೂರ್ಯ ಚೇಂಜ್ ಕೊಡ್ಬೋದು, ಮಾಡ್ತೀರಾ ಅಂತಿದ್ರಲ್ಲ. ಸೂರ್ಯ ಕೊಡ್ಬೋದು. ಚೇಂಜ್ ಮಾಡಲ್ಲ ಅಲ್ಲೋ. ಸೂರ್ಯ ಕೊಡು, ಕೇಳ ಹೇಳಿ ಸೂರ್ಯ ನಿನ್ನೆ ಅವನು ಓವರ್ ಆಕ್ಟಿಂಗ್ ನೋಡ್ಬೇಕಿತ್ತಪ್ಪ. ಯಾರ್ದು? ಪಾಂಡ್ಯದು ನಂಗೆ ಬೇಜಾರಾಯ್ತು. ಅವನ್ಗೇನೋ ಪರ್ಸನಲ್ ಇಶ್ಯೂ ಇದೆಯೋ ಫ್ಯಾಮಿಲೀಸ್ ಅಲ್ಲಿ, ಅದಂಗೆ ಗೇಮ್ ಅಲ್ಲೂ ರಿಫ್ಲೆಕ್ಟ್ ಆಗ್ತಿದ್ಯೋ. ಒಂಥರ ಲೋನ್ಲಿ ಆಗಿದ್ದಾನು ಗ್ರೌಂಡ್ ಅಲ್ಲೆಲ್ಲ. ಅವನ ಆತ ಏನಿಲ್ಲ ಬಿಡು. ತಲೆ ಅವನಿಗೆ ನೋಡಿದ್ರೆ ಗೊತ್ತಾಗ್ತಿಲ್ವಲ್ಲ, ಲೈಕ್ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ಒಂದ್ ಕಡೆ ಇದ್ರೆ ಇವನೊಂದ್ ಕಡೆ ಇರೋ ತರ ಇದ್ದಾನೆ, ಒಂಥರ ಇದ್ದಾನೆ. ಏನಾಗ್ತೈತೋ ಆ ಟೀಮು ಅದೇನೋ ಏನು ಗೊತ್ತಾಗ್ತಿಲ್ಲ. ಒಳ್ಳೆ ಕೋಆರ್ಡಿನೇಷನ್ ಇಲ್ಲ ಅವ್ರಿಗೆ. ಹಾ, ನಮ್ ಆರ್ ಬಗ್ಗೆ ಮಾತಾಡಪ್ಪ. ದೇನ್ ಇವಾಗ ಕತೆ ಇಲ್ಲ ಒಬ್ಬ ಅವನೇ 14 ವರ್ಷದ ಹುಡುಗ. ಹಾ, ನೆನೆ ವಿರಾಟ್ ಕೊಹ್ಲಿ ನೋಡಿ ಭಯ ಪಟ್ಟ. 37 ಬಾಲ್ಸ್ 50 ಅಂದಿದ ತಕ್ಷಣ ನಾನು 350 ಹೊಡಿತಿದ್ದೆ.
ಏನು ಇಲ್ಲ ಬಿಡಪ್ಪ, ಆಯ್ತಲ್ಲ, 18 ಬಾಲ್ ಯಾರು ಫುಲ್ 18 ಮಾಡ್ತಾರೋ? ಹೊಡೆದಿಲ್ಲ ಬಿಡು ಮಂಡ್ಯ ತರ. 18 ಬಾಲ್ 15 ಹೊಡೆದಿಲ್ಲ. ಪರವಾಗಿಲ್ಲ ಅಲ್ವ ಮ್ಯಾಚ್ಗೆ. ಇಲ್ಲ ಸ್ಟಾರ್ಟಿಂಗ್ ಪವರ್ ಪ್ಲೇ ಚೆನ್ನಾಗೇ ಆಡ್ದವ್ನ, ಆಮೇಲೆ ಸ್ಲೋ ಮಾಡ್ದ. ಏನ್ ಮಾಡಕ್ಕಾಗಲ್ಲ ಬಿಡು. ಸಂಜು ಚಟ ಆಡಿದ್ನಾ ಅಷ್ಟೇ. ಹೆಂಗೆ ಕಂಬ್ಯಾಕ್ ಕಂಬ್ಯಾಕ್ 5 ಟೈಮ್ ಚಾಂಪ್ಸ್. ಆಯ್ತು ಬಿಡಪ್ಪ. ಅಯ್ಯೋ ನಿನ್ನೆ ಎಲ್ಲೆತ್ತಿದ್ರು. ಯಾಕೋ ಅದ ಅಯ್ಯೋ ಇದು ಅವ್ರದ್ದು ಇದು ಸ್ಟ್ರೈಕ್ ರೇಟು, ಬಾಲು ರನ್ನು ನೋಡ್ರಿ ಎಲ್ಲ ಗೊತ್ತಾಗತ್ತೆ. ರವಿ ಆದ್ರೆ ಸಿದ್ದಪ್ಪ ಆದ್ರೆ ನಾನು ಒಂದ್ ವಿಷಯ ಹೇಳ್ಬೇಕು. ನಾವು 3 ಮ್ಯಾಚ್ ಗೆದ್ದಿ ಸೋತಿ 4ನೇ ಮ್ಯಾಚ್ ಗೆದ್ದಿದ್ದೆ ನಮ್ಗೆ ಫುಲ್ ಖುಷಿ ಆಯ್ತು. ಅವಾಗ ಯೋಚನೆ ಮಾಡಿದೆ RCB ಫ್ಯಾನ್ಸ್ಗೆಲ್ಲ ಹೆಂಗಿರ್ಬೋದು, ಒಂದ್ 17 ವರ್ಷ ತಿಕ್ಕ ಮುಚ್ಕೊಂಡಿದ್ದಿ ಆಮೇಲೆ ಗೆದ್ದಿದ ತಕ್ಷಣ ಹೆಂಗಿದ್ದಿರ್ಬೋದು. ಮಸ್ಸೋಲೆ ಆದ್ರೆ ಸಾರಿಲೋ ನಿನ್ನ ಟೀಸ್ ಎಲ್ಲ ಮಾಡಲ್ಲ ಇನ್ಮೇಲೆ. ಓಹೋ ಹೋ ಹೋ. ಮಾಮ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾಮ್. ಏನಪ್ಪ ಇನ್ನ. ಇವಾಗ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ಹೆಂಗೆ ಅಂತ ಅರ್ಥ ಆಗ್ತೈತೆ. ನಾನು ಇವ್ನಿಗೆ ಹೇಳಿದ್ದೆ, ವಿಶಾಲ್ಗೆ ಹೇಳಿದ್ದೆ ಈ ತರ. ಹ್ಮ್. ಹೇಳು ಆಮೇಲೆ. ಪಂಜಾಬ್ ಮ್ಯಾಚ್ ಎಲ್ಲ ನೋಡ್ದಲ್ಲ. ನೋಡದ್ನಲ್ಲ. ಇಲ್ಲ ನನ್ಗೆ ಯಾರಾದ್ರೂ ಒಬ್ರು ಹೊಡಿಯವ್ರ ಅವರು ಅಲ್ಲಿ. ಒಬ್ಬಿಲ್ಲ ಅಂದ್ರೆ ಒಬ್ಬ ಆಡ್ತಾನೆ. ಅವ್ನ್ ಪ್ರಿಯಾಂಚಾರ್ಯ ಎಲ್ಲಾ ಚೇಸಲ್ಲೂ ಹೊಡಿತವನು, ಎಲ್ಲಾ ಚೇಸಲ್ಲೂ ಹೊಡಿತವನು. ಒಂದ್ 40 ರನ್ಸ್ ಮಿನಿಮಮ್ ಹೊಡೆದ್ಬಿಡ್ತವನೆ. ಮಸ್ತಾಗಿ ಹೊಡೆದಲ್ಲ. ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾನ. ಪವರ್ ಪ್ಲೇ ದನ ಹೊಡೆದಂಗ್ ಹೊಡೆದು ಹೋಗ್ಬಿಡ್ತಾನೆ. ಕೇಳು, ಔಟ್ ಆದ್ರೆ ಔಟ್ ಆಗ್ತಾನೆ, ಬಟ್ ಪವರ್ ಪ್ಲೇ ಯೂಸ್ ಮಿನಿಮಮ್ ಮಾಡ್ತಾನೆ. ಹೊಡಿತಾನೆ. ಆಮೇಲೆ ಇವನು ಶ್ರೇಯಸ್ ಬರ್ತಾನೆ. ಯಾರು ಕೂಪರ್ ಕಾನೋಲಿ. ಒಂಥರ ಸೆಟ್ ಇದೆ. ಶಶಾಂಕ್ ಅವನೆ, ಕೂಪರ್ ಕಾನ್ಲಿ ಅವರೆಲ್ಲ ಮಂದಿ ಫಿಟ್ ಮಾಡ್ತಾರೆ. ಒಂಥರ ಅವ್ರಿಗೆ ಓಪನರ್ಸ್ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡೋದಿದೆ. ಟಾಪ್ 3 ಅದಕ್ಕೆ ಮಿಸ್ ಅವ್ರು ಈಸಿ ಆಗ್ತದೆ ಚೇಂಜ್ ಮಾಡೋದು. ಏನೋ ಆಯ್ತು ಲೈ ಎಷ್ಟು ಕರೆಂಟ್ ಪವರ್. ಏನ್ ಅವಾಗ ಹೋಗುತ್ತಲ್ಲ. ಹೋದ್ರೆ ಜನರೇಟರ್ ಆನ್ ಆಗುತ್ತೆ ಅಷ್ಟೇ, ಸ್ವಲ್ಪ ಹೊತ್ತಾದ್ಮೇಲೆ. ಹ್ಮ್. ಈ ಡೆಲ್ಲಿ ಏನಾಯ್ತು. ಡೆಲ್ಲಿ ಒಂದ್ ಮ್ಯಾಚ್ ಹೋದ್ರೆ ಲೈನಾಗ್ ಸೋಲ್ತಾನ ಅನ್ಸುತ್ತೆ. ಗೊತ್ತಿಲ್ಲಪ್ಪ. ಅವ್ರದ್ ಇಲ್ಲ ಆ ಯೂಸಲ್ ಟೀಮ್ ಒಂದು ಕಣದು. ಬಿಟ್ಬಿಡೋದು. ಎವ್ರಿ ಇಯರ್ ಲೀಗ್ ತನಕ ಚೆನ್ನಾಗ್ ಆಡ್ಬಿಟ್ಟು ಕೊನೆ ಇಲ್ಲ ಸೆಮಿಸ್ ಬಂದಾಗ ಹೋದ್ಸರಿ ಹೋದ್ಸರಿ ಹಂಗೆ ಆಯ್ತಲ್ಲ. ಸೋತ್ಕೊಂಡು. ಹೋದ್ಸಲಿ ಅಲ್ಲೋ ಚೆನ್ನಾಗಿ ಜ್ಞಾಪಕ ಇದೆ. 8 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ಗೆದ್ದಿದ್ರು ತಾನ. ಇಲ್ಲ ಲೇ 6 ಹೋದ್ಸರಿ 6 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಗೆದ್ದಿದ್ರು ಅವರು. ಆಮೇಲೆ ಪ್ಲೇ ಆಫ್ ಇಂದ ಹೊರಗಡೆ. ಆಮೇಲೆ ರಾಡ್ ಹಾಕ್ಸ್ಕೊಂಡು ಹೋದ್ರು ಲೈನಾಗೆ. ಹ್ಮ್. ನೋಡು ಓಪನಿಂಗು ಒಬ್ಬ ರಾಹುಲ್ ಸರಿಯಾಗಿ ಆಡ್ತಿಲ್ಲ. ಹ್ಮ್ ನಿಶಾಂಕ ಆಡ್ತಾವಣೆ, ಬಟ್ ರನ್ Consistency ಇಲ್ಲ. ಕನ್ವರ್ಟ್ ಮಾಡ್ತಿಲ್ಲ ಜಾಸ್ತಿ. ಕನ್ಸಿಸ್ಟೆನ್ಸಿ ಇಲ್ಲ. ಬಿಗ್ ಸ್ಕೋರ್ ಬರ್ತಾ ಸ್ಟ್ರೈಕ್ ರೇಟ್ ಇಲ್ಲ. ಎಲ್ಲ ಹೆವಿ ಐತೆ ಒಂದು. ಅವ್ನ್ ನಿತೀಶ್ ಸ್ಟ್ರೈಕ್ ರೇಟ್ ರಾಣಾ ಹೆವಿ ಐತೆ, ಆಡ್ತಾರೆ. ನಿತೀಶ್ ರಾಣಾನು ಅಷ್ಟೇ. ತೆಗದ್ರಲ್ಲ ನಿತೀಶ್ ರಾಣಾನು ಅಷ್ಟೇ. ಲಾಸ್ಟ್ ಮ್ಯಾಚ್ ತೆಗೆದ್ರು ಅವ್ನ. ಇವಾಗ ಯಾರು ಆಡ್ತಿರೋದು ಅವ್ನ ಪ್ಲೇಸ್ ಅಲ್ಲಿ? ಅಕ್ಷರೇ ಆಡ್ತಾವಂತಾನ. ಎಲ್ಲಿ ಸಮೀರ್ ರಿಜ್ವಿ ಒಳಗಡೆ ಬಂದಿದ್ದ, ಇಂಪ್ಯಾಕ್ಟ್ ಆಗಿ ಅಶುತೋಷ್ ಶರ್ಮಾ ಬಂದ. ಇವನ್ ಕರುಣ್ ನಾಯರೇ ಆಡಿಸ್ಬೋದು ನನ್ ಗೊತ್ತಿದ್ದು. ಅವನು ಆಡ್ಸ್ಬೋದು, ಬಟ್ ಅವನು ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಮ್ಯಾಥ್ಯೂ ಬ್ರಿಡ್ಸ್ಕಿ ಅಂತ ಒಬ್ಬ ಇದ್ದ ಗೊತ್ತಾ, SA-20 ಪ್ಲೇಯರ್. ಅವನ್ ಯಾವ ಟೀಮಲ್ಲಿ ಇದ್ದಾನೆ? ಅವ್ನ್ ಡೆಲ್ಲಿನ LSG-ನ? ಗೊತ್ತಿಲ್ಲಪ್ಪ ಎಲ್ಲವನ. ಅವನ ಮಸಾಗ ಆಡ್ತಾನ. ಅವ್ನ್ ಹಿಡಿದ್ರೆ ಆಡಿಸ್ಬೋದು. LSG ಮ್ಯಾಚ್ ಎಲ್ಲ ನೋಡ್ದ? ಅವ್ರು ಒಂದ್ ಮ್ಯಾಚ್ ಗೆದ್ರೇನೆ ದೇವ್ರಿಗೆಲ್ಲ ಮುಗಿತಾರೆ. LSG ಗಿಂತ ನನ್ಗೆ DC ಮಿಲ್ಲರ್ ಅವ್ನು 1 ರನ್ ಇಂದ ಸೋತ್ರು ಗೊತ್ತಾ? ಡಿನೇ ಓವರ್ ಮಾಡ್ತಾನೆ. ನೋಡಿದ್ರ ಕೊನೆ ತನಕ ಮ್ಯಾಚ್? ನೋಡ್ದೆ 5th ಬಾಲ್ ಗಾಂಡು ತರ ಆಡ್ದ. ಡ್ರಾ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಿರ್ಬೋದು. ಕ್ಯಾಲ್ಕುಲೇಟಿವ್ ರಿಸ್ಕ್. ಡ್ರಾ ಆಗ್ತಾ ಇತ್ತು. ಕುಲ್ದೀಪ್ ಓಡಿದ್ನಲ್ಲ, ಇವನೇ ಸಿಂಗಲ್ ಬೇಡ ಅನ್ಬಿಟ್ಟು ಲಾಸ್ಟ್ ಬಾಲ್ 4 ಹೊಡಿಯಕ್ ನಿಂತ್ಕೊಂಡ. ಅದಾಗ್ಲೇ ಇಲ್ಲ. ವೇಸ್ಟ್ ತರ ಮಾಡ್ಬಿಟ್ಟ. ಅಜೀಬ್ ಆಯ್ತು God, ಮ್ಯಾಚ್. ಅಜೀಬ್. man. ಅವ್ನ್ಗೆ ಆ ಮ್ಯಾಚ್ ಅಲ್ಲಿ ಕಾನ್ಫಿಡೆನ್ಸ್ ಹೋಗ್ಬಿಡ್ತು ಟೀಮ್ದೆ. ಮತ್ತೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿನೂ ಸ್ವಲ್ಪ ಲೀಕ್ ಆಗಿತ್ತು. ಅಷ್ಟೇ ಆಯ್ತು. ಚೆನ್ನೈ ಮ್ಯಾಚ್ ಅಲ್ಲಿ ಅಷ್ಟೇಲೋ ಅವನು ಅವಾಗ ಹೆಂಗ್ ಹೇಳುದು, ರಾಂಗ್ ಟೈಮ್ ಅಲ್ಲಿ ಅವನೇ ಮುಗಿಸ್ಕೊಂಡ್ಬಿಟ್ಟ. ದೂಬೆಗ್ ಭಯ ಪಟ್ಟ. ದೂಬೆ ಬರ್ತಾನೆ, ನಾನು ಓವರ್ ಬೇಗ ಮುಗಿಸ್ಕೊಂತೀನಿ ಅಂತ ಬೇಗ ಹಾಕ್ಬಿಟ್ಟ. ಏನಕ್ಕಂದ್ರೆ ನಟರಾಜನ್ ಬೇಗ ಬಾಲಿಂಗ್ ಕೊಟ್ಟ. ಹಾ 14th ಓವರ್ 13th ಓವರ್ ಎಲ್ಲ ನಟರಾಜನ್ ಕೊಟ್ಟ. ಅಲ್ಲೇ ನಟರಾಜನ್ ಹೊಡ್ಸ್ಕೊಂಡ. ಅಲ್ಲಿ ಬಂದ್ಬಿಟ್ಟು ಯಾರು ಸ್ಪಿನ್ನರ್ ನಟರಾಜನ್ಗೆ ಡೆತ್ ಅಲ್ಲಿ ಇವರು ಫಿಕ್ಸ್ ಮಾಡ್ಬಿಡ್ಬೇಕು. ಅಂದ್ರೆ ಪವರ್ ಪ್ಲೇ ಹಾಕಕ್ 1 ಓವರ್ ಪವರ್ ಪ್ಲೇ, ಒಂದು ಸೆಂಟ್ರು, ಮತ್ತೆ 2 ಓವರ್ ಡೆತ್. ಹಿಂಗ್ ಕೊಟ್ರೆ ಚೆನ್ನಾಗಿರುತ್ತೆ ನಮ್ಗೆ. ಅವ್ರ ಪವರ್ ಪ್ಲೇ ಅವನು ಸ್ಟಾರ್ಕ್ ನ ಮಿಸ್ ಮಾಡ್ತಾರ ಅಂತ ಇವಾಗ ಅನಿಸ್ತೈತೆ ನನ್ಗೆ. ರಿಲೀಸ್ ಮಾಡ್ತಾರ, ಮಿಸ್ ಮಾಡ್ತವ್ರೆ ಅಂತ. ಹ್ಮ್. KKR ಬಟ್ ಈ ಸೀಸನ್ ಫಸ್ಟ್ ಟೀಮ್ ಅಂತ ನಾನು ಇವಾಗ ಹೇಳ್ತಾ ಇದ್ದೀನೋ. ನೀನೇನ್ ಹೇಳ್ತೀಯ? ನಾನ್ ಕೇಳ್ಬೇಕಾ? ಏನೋ ಪಾಪ ಅಲ್ಲ ಅವ್ರು. ಬ್ಯಾಟಿಂಗ್ ಇದೆ. ಅವ್ರದ್ದು
ಅವ್ರ ಮೂರು ಫಾಸ್ಟ್ ಬೌಲರ್ಸ್ ಆಚೆ ಹೋಗ್ಬಿಟ್ಟಿದ್ದಾರೆ. ಏ ಇವನು ಪತ್ತಿರಾಣ ಬರ್ತಾವನಂತ. ಹರ್ಷಿತ್ ರಾಣಾ, ಪತಿ ರಾಣಾ, ಇನ್ನೊಬ್ಬ ಇದ್ದಿದ್ ಯಾರು ಅವ್ರಿಗೆ, ಹಾ, ಮುಸಫಿಜುರ್ ರಹೀಮ್. ಹ್ಮ್. 3 ಜನನು ಆಚೆ ಹೋಗವ್ರೆ. ಓಯ್ ಇಲ್ಲ ಪತ್ತಿರಾಣ ಎನ್ಎಸ್ ಸಿಕ್ತಲ್ಲ ಬರ್ತಾನಂತೆ. ಯಾರ್ ಬದಲಾಡಿಸ್ಯಾ? ಏನ್ ಯಾರು ತೆಗಿತಾರ ಅಷ್ಟೇ. ಬೌಲರ್ ಇಲ್ಲ, ಬೌಲರ್ ಬೇಕಾದ್ರೆ ಮತ್ತೆ ತೆಗಿಲೇಬೇಕಪ್ಪ. ಅವ್ರು ಎಲ್ಲೋ ಇಲ್ಲ ಎಲ್ಲ ಕೋಟ, ಅವ್ರು ಫಾರಿನ್ ಕೋಟ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಮುಜಾಬಾನಿ. ಮುಜರ್ಬಾಣಿ ಬದ್ಲಿಗೆ ಪವೆಲ್ ಬಂದವನೆ. ಹಾ, ಪೋಲ್ ನ ಪವೆಲ್ ತೆಗೆದ್ರೆ ತೆಗಿತಾರ ಬ್ಯಾಟಿಂಗು, ಸಿಂಪಲ್ ಒಂದೇ. ಬ್ಯಾಟಿಂಗು ಮುಜರ್ ಬನ್ ಏನು ಆಡಲ್ಲ ಮಚ್ಚ, ಅವನು ಬರೀ ಬೌನ್ಸರ್ ಬೀಳ್ತಾವನು. ಅವ್ನ ಹೈಟ್ ಇಂದ ಮಸ್ತಾಗೆ, ಅಷ್ಟೊಂದೇನು ಎಫೆಕ್ಟಿವ್. ಹೈಟ್ ಅಷ್ಟೇ ಜಾಸ್ತಿ ಅಷ್ಟೇ. ಇದೆ, ಲೆಂತ್ ಅಲ್ಲಿ ಹೊಡಿತಾನ ಅಷ್ಟೇ, ಹೌದು. ಬೇರೆ ಏನೂ ಇಲ್ಲ. ಅದೇ ಬಟ್ ಯಾವಾಗ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗ್ಬೋದು ಅಂದ್ರೆ ಸ್ಲೋ ಬೌನ್ಸರ್ ಏನಾದ್ರು ಆಗ್ದಾಗ ಹಾ ಕ್ಯಾಚ್ ಅಂತ. ಹಾ ಹಾ, ಅವಾಗಿರುತ್ತೆ ಸ್ವಲ್ಪ ಬಟ್ ವೇರಿಯೇಷನ್ಸ್ ಒಂದು ಇರುತ್ತೆ. ಫಿನೆಲ್ ಆಡ್ತಿಲ್ಲ ಸರಿಯಾಗಿ. ಹ್ಮ್ ನನ್ಗೇನೋ ಅವರು ಕಷ್ಟ ಕ್ವಾಲಿಫೈ ಆಗೋದು. ನನ್ಗೆ ಎಲ್ ಎಸ್ ಜಿ ಕಡೆ ಇನ್ನ ಡೌಟ್ ಐತೆ, ಯಾಕಂದ್ರೆ ಓಪನರ್ಸ್ ಇನ್ನ ಫೈರ್ ಆಗಿಲ್ಲ. ಓಪನರ್ಸ್ ಎಲ್ಲ ಯಾರು ಇದೇ ಬಂದಿಲ್ಲ. ಅಯ್ಯೋ, ಫಾರ್ಮ್ ಅಲ್ಲಿ ಯಾರು ಅವ್ರ? ಪೂರನ್ ವೇಸ್ಟ್ ಒಲೆ. ಪೂರನ್ ಬಿಡಪ್ಪ ಅವನ್ನ. ಏ ಅವರೆಲ್ಲ ಯಾರ್ಯಾರೆಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಕೊಟ್ಟು ಫ್ರಾಂಚೈಸ್ ಕ್ರಿಕೆಟ್ ಹೋಗೋರು, ಯಾರು ಪೂರನ್ನು, ಅವನ ಹೆಸರೇನು, ಕ್ಲಾಸನ್ನು, ಇವರೆಲ್ಲ ತೆಗೆಸ್ಕೊಂಡು ಹೋಗ್ತವ್ರೆ ಎಲ್ಲರೂ ರಾಡೆ. ಈ ಎಸ್ ಆರ್ ಎಚ್ ಆಮೇಲೆ ಮ್ಯಾಚ್ ಅಲ್ಲಿ, ಇವಾಗ ಇದ್ ನೋಡ್ದ ಏನ್ ಸುಜನ್? ಏನಿಲ್ಲ ಏನಿಲ್ಲ ಇಲ್ಲ. ಎಸ್ ಆರ್ ಎಚ್ ಮ್ಯಾಚು ನನ್ನ ಮಕ್ಳು 6 ಓವರ್ಗೆ 105 ಹೊಡೆದ್ರು. ಹಾ, ನೋಡ್ದೆ. ಹಾ, ಅದಾದ್ಮೇಲೆ ಎಷ್ಟು 219 ಇಪ್ಪತ್ತಾದ್ಮೇಲೆ 218ಗೆ ಮುಗೀತು. ಅವ್ರ ಮುಗೀತು ಮನ್ಸಿಟ್ ಇದ್ರೆ 280 260 ಕ್ರಾಸ್ ಮಾಡಿರ್ಬೋದು, ಆರಾಮು. ಆರಾಮಾಗಿ ಹೊಡಿಬೋದಾಗಿತ್ತು. ವೇಸ್ಟ್ ತರ ಆಡ್ಬಿಟ್ರು, ಕಷ್ಟ. ಅವ್ರದಲ್ಲಿ ಲಾಸ್ಟ್ ಅಲ್ಲಿ ಮಿಡಿಲ್ ಆರ್ಡರ್ಸ್ ಇಲ್ಲ ಕಣೋ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಚೆನ್ನಾಗಿದೆ. ಕ್ಲಾಸ್ ಅನ್ನು ಅದೇ ಇವರು ಅಭಿಷೇಕ್ ಎಡ್ ಕ್ಲಾಸ್ ಅನ್ನು 3 ವಿಕೆಟ್. ಅವನು ಇಂಡಿಯನ್ ಕೋರ್ ಸ್ವಲ್ಪ ಚೆನ್ನಾಗಿದೆ ಅನಿಕೇತ್ ಅವ್ರದ್ದು. ವರ್ಮಾ ಅಂತ ಒಬ್ಬ ಅವ್ನು ಚೆನ್ನಾಗಿ ಅನಿಕೇತ್ ಆಡ್ತಾನೆ. ಅನಿಕೇತ್ ವರ್ಮ ಒಬ್ಬ ಚೆನ್ನಾಗ್ ಮಸಾಗ ಆಡ್ತಾನೆ, ಕರೆಕ್ಟ್. ಅವ್ನ್ ರನ್ಔಟ್ ಬಟ್ ಆಗ್ಬಿಟ್ಟ. ಅವ್ನ್ ಇಲ್ಲ ಅಲ್ಲ, ಅವ್ನ್ 6 to 7 ಕಳಿಸ್ತಾರೆ. ಅವ್ನ್ ಗೆಲ್ಲಿ ಸಿಗ್ಬೇಕು ಬಾಲ್ ಪಾಪ. ಅವ್ನ್ ನಿತೀಶ್ ಕುಮಾರ್ ರೆಡ್ಡಿಗಿಂತ ಮುಂಜಾನೆ ಆಡ್ಸ್ಬೇಕು ಅವನ್ನ. ಸ್ಪಿನ್ನರ್ಸ್ ನೆವ್ಯಾಗ ಟೇಕ್ ಡೌನ್ ಬಟ್ ಮಾಡ್ತಾರೆ. ಆಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಹಾ, ಬ್ಯಾಟಿಂಗ್ ಕೂಡ ಓಕೆ, ಅವ್ರ ಬಾಲಿಂಗ್ ಇಲ್ವೋ. ಏನಾರ ರುತರ್ಫೋರ್ಡ್ ಏನಾರ ಒಂದ್ ಸ್ವಲ್ಪ ಬೇಗ ಬಂದಿದ್ದ ಅನ್ಕೋ, ಮುಗಿಸ್ಬಿಡ್ತಿದ್ದ. ಕ್ಲೋಸ್ ಮ್ಯಾಚ್. ಇಲ್ಲ ಮುಗಿಸ್ಬಿಡ್ತಿದ್ದ. ಮುಗಿಸ್ಬಿಡ್ತಿದ್ದ ಇಲ್ಲ ಮಾತ್ರ. ಆಗ್ತಿರ್ಲಿಲ್ಲ. ಏ ಆಗ್ತಿರ್ಲಿಲ್ಲ ಬಿಡು. ನೀನ್ ನೋಡು, ನೀನೋಗ್ ಸ್ವಲ್ಪ ಮ್ಯಾಚ್ ನೋಡು, ಏಯ್ ಏಯ್ ಗೊತ್ತಾಗುತ್ತೆ. ಯಾಕ್ ನಾನು ನೆಕ್ಸ್ಟ್ ಇಂದ ಅಂದ್ರೆ ಇಲ್ಲ ಕೇವರ್ ಶರ್ಮಾ ಲಾಸ್ಟ್ ರೊಮಾರೇಶ್ ಪಡೆ ಬಾಲಿಂಗ್ ಕೊಡ್ತಾನೆ ಇರ್ಲಿಲ್ಲ. ಇಲ್ಲೋ ಅವನು ಅಲ್ಲಿ ಆಪ್ಷನ್ ಇರ್ಲಿಲ್ಲ ಒಂದ್ ರೊಮ್ಯಾರಿಕ್ ಓವರ್ ಬಿಟ್ಬಿಟ್ಟು ಯಾರು ಮಾಡಕ್ಕೆ. ಬೇರೆ ಯಾರಿಗೋ ಕೊಡ್ತಿದ್ದೆ, ಒಂದ್ ಓವರ್ ಅಲ್ಲಿ 20 ಹೊಡ್ಸ್ಕೊಂಡು. ಬೇರೆ ಯಾರಿಗೆ ಕೊಡ್ತಿದ್ದೆ ಮತ್ತೆ? ಇಲ್ಲ ಅವನಿಗೆ ಬಿಟ್ಟು ವಿರಾಟ್ ಕೊಹ್ಲಿ ಆಡ್ತಿದ್ನಲ್ಲೋ. ವಿರಾಟ್ ಕೊಹ್ಲಿನ ಆಸೆ ಹೊಡ್ಸ್ಕೊಂತಿದ್ದ 28 ಏನಿಲ್ಲ ಲೇ, ರೈಟ್ ರೊಮಾರಿಯೋ ಚೆನ್ನಾಗೇ ಹೌದು. ಮಾಡ್ತಾನೆ. ಹೋದ್ಸಲಿ ನೆನ್ಪಿದ್ಯಾ ಫೈನಲ್ಸ್ ಅಲ್ಲಿ ಅವಂದೆ ಎಷ್ಟು ಕ್ರೂಷಲ್ ಅವನು ವಿಕೆಟ್ ತೆಗ್ದಿದ್ದ ಅಂತ. ಚೆನ್ನಾಗ್ ಮಾಡ್ತಾನೋ, ಮಾಡೋದಲ್ಲ. ಪವರ್ ಪ್ಲೇ ಅಲ್ಲಿ ಮತ್ತೆ ಡೆತ್ ಅಲ್ಲಿ ಹಾಕ್ಸಲ್ಲ ಅವನ್ನ. ಮಿಡಲ್ ಓವರ್ಸ್ ಅಷ್ಟೇ ಮಿಡಲ್ ಅವ್ನು. ಓವರ್ಸ್ ಅಷ್ಟೇ ಒಂದು. ಈ ಜಿ ಟಿ ಮ್ಯಾಚ್ ಎಲ್ಲ ನೋಡ್ತಿದ್ದೀರಾ? ಹ್ಮ್. ಚೀಟಿದ ಬಟ್ ನೋಡಿಲ್ಲ. ಬಟ್ಲರ್ ಸ್ಲೋ ಆಗಿ ಫಾರ್ಮ್ ಬರ್ತಾನೆ. ಇಲ್ಲ ನಿನ್ನೆ ಪೂರನ್ ಸ್ಟ್ರೈಕರ್ ನೋಡ್ದ? ಪೂರನ್ ಸ್ಟ್ರೈಕ್ ರೇಟ್, ಅವನ ಮ್ಯಾಚ್ ಏನೋ, ಅವನ ಹೆಸರೇನೋ, ಕ್ಲಾಸ್ ಅಂಡ್ ಸ್ಟ್ರೈಕ್ ರೇಟ್ ನೀನ್ ನೋಡ್ದ ನೀನು ಎಸ್ ಆರ್ ಎಚ್ ಮ್ಯಾಚ್ ಅಲ್ಲಿ? ನೋಡ್ದೆ. ಹಾ, ಅವ್ನು 110 ಇತ್ತು. ಇವಂದು 90.43 ಐತೆ. ಇಲ್ಲ 22 ಬಾಲ್ 19. ಐ ಮತ್ತೆ ರೋಹಿತ್ ಋತುರಾಜ್ ಮತ್ತೆ ವಿರಾಟ್ ಎದುರ್ಕೊಂತಾರ ಈ ಸ್ಟ್ರೈಕ್ ರೇಟ್ ಎಲ್ಲ ನೋಡಿದ್ರೆ. ನಾನು ಆಡ್ತೀನಿ ನೆಕ್ಸ್ಟ್ ಮ್ಯಾಚ್ ಇಂದ ಇಷ್ಟು ಅಂತ ಬರ್ತಾರ. ಕಷ್ಟ ಅಲ್ಲ, ಕಷ್ಟ ಅಲ್ಲ. ಜಿ ಟಿ ರುದ್ರಾಜ್ ಮ್ಯಾಚ್, ಏನಾಯ್ತು ಗೊತ್ತಿಲ್ಲ ಅವ್ನಿಗೆ. ಋತುರಾಜ್ ಪೀಕ್ ಡೌನ್ ಫಾಲ್ ಅಲ್ಲಿ ಹೋಗ್ತವನೆ. ಕ್ಯಾಪ್ಟನ್ಶಿಪ್ ನೆಕ್ಸ್ಟ್ ಮ್ಯಾಚ್ நல்லா ಆಡುವನ್ ಪರ್ಯ. ಆಮೇಲೆ ಬೇರೆ ನಮ್ ಟೀಮ್ ಬಗ್ಗೆ ಏನಾದ್ರು ಹೇಳ್ರು. ಏನ್ ಹೇಳ್ತೀಯಪ್ಪ? ಸುಮ್ನೆ ನೀನ್ ಹೇಳೋ ಅಂದ್ರೆ ನನ್ನ ಕೇಳ್ತಿದ್ಯಾ? ನಾನು ಆರ್ ಸಿ ಬಿ ಬಗ್ಗೆ ಹೇಳ್ದೇತನ, ಸ್ವಲ್ಪ ನೀನ್ ಮಾತಾಡೋ. ಓವರ್ಟನ್ ಒಬ್ಬ ಚೆನ್ನಾಗ್ ಆಡ್ತಾನೆ ಅನ್ಕೊಂಡ ಇಬ್ರಲ್ಲಿ. ಮಸ್ತ್ ಆಗಿತ್ತು ಅದ್ ನೋಡೋ ಚೆನ್ನಾಗ್ ಸುಜನ್. ಹಾಕ್ತಾನೋ, ಬಟ್ ಇಲ್ಲ ಅವ್ನ್ ಚೆನ್ನಾಗ್ ಹಾಕ್ತಾನೆ. ನಾ RCB ಮ್ಯಾಚ್ ಅಲ್ಲಿ ಅವನು ಚೆನ್ನಾಗ್ ಹಾಕ್ತಾನೆ ಅಂತ ತಿಳ್ಕೊಂಡಿದ್ದೆ, ಅವನೇ ತೆಗ್ಬಿಟ್ರು. ಹಾ, ಅರೆ ಅವನು ಬ್ಯಾಟಿಂಗ್ ಅಲ್ಲಿ ಹೊಡ್ದಲ್ಲೋ, ನಿಮ್ಮೇಲೆ ಹೊಡ್ದ, ಪರವಾಗಿಲ್ಲ. ಬಟ್ ಅರೆ ಯಾರು ಇರ್ಲಿಲ್ಲ, ಅವತ್ತು ಅವನೇ ಕೊನೆಯಲ್ಲಿ ಬರ್ಬೇಕಲ್ಲ ಅವನೇ 30 ಲಾಸ್ಟ್ಗೆ. ರನ್ಸ್ ಏನೋ ಹೊಡ್ದ ಅನ್ಸುತ್ತೆ, 30+ ಹೊಡ್ದ 38 ಅನ್ಸುತ್ತೆ. ಜಾಸ್ತಿ ಹೊಡ್ದ್ನೋ. 36. ಹೌದೌದು, ಅದೇ ನೆನ್ಪಿರ್ಲ 30+ ನೋಡಿದ್ದೆ. ಹೊಡ್ದಿದ್ದ ಅವ. ಆಮೇಲೆ ಆ ಮ್ಯಾಚ್ ಪವರ್ ಪ್ಲೇ ಯೂಸ್ ಮಾಡ್ಕೊಂಡಿದ್ರೆ ಓಪನರ್ಸ್ ಪಕ್ಕಾ ಮ್ಯಾಚ್ ಗೆಲ್ತಿದ್ರು. ಹ್ಮ್.
ಅದೇ ನಿಮ್ದ್ರಲ್ಲಿ ಆಯುಷ್ ಮಾತ್ರ ಒಬ್ಬ ಚೆನ್ನಾಗ್ ಆಡ್ಬೇಕು ಸ್ಟಾರ್ಟಿಂಗು, ಅವಾಗ ಆಯುಷ್ ಸೇಮ್ ಮಾತ್ರ ಅವ್ರು ಸೇಮ್ ಯಾರ್ ಟಾಪ್ 3 ಅಲ್ಲಿ ಇಬ್ರು ಪರ್ಫಾರ್ಮ್ ಮಾಡಿದ್ರು ಸಾಕು, ಆ ಸ್ಕೋರ್ ಬಂದ್ಬಿಡುತ್ತೆ 200. ಯಾಕಂದ್ರೆ ಇವನು 100 ಹೊಡೆದ, ಅವ್ನು 50 ಹೊಡೆದ, ಆರಾಮಾಗಿ ಬಂತು ಅಷ್ಟೇ. ಅದೇ ತರನೇ ಓ, ಇರುತ್ತೆ. ಇಲ್ಲ, ಈ ವರ್ಷ 200 ಅಂದ್ರೆ ನೀರ್ ಕುಡ್ದಂಗಾಯ್ತು. ಈ RCB ಎಲ್ಲಾ ಎಲ್ಲ ಮ್ಯಾಚ್ ಟೀಮ್ 200 ಹೊಡಿತಾರೆ. ಹೊಡೆದಿದ್ದೀರಾ ಎಲ್ಲಾ ತಾನೆ? ಟೀಮು ಹೊಡಿತಾರೆ. ಇರು, RCB ಎಲ್ಲಾ ಹೌದು ಮ್ಯಾಚ್ ಅದೇ ತರ ಎಲ್ಲಾ ಮ್ಯಾಚ್ 200 ಹೌದು ಹಾ ಕೊಟ್ಟಿದ್ದೀರಾ ತಾನೆ? ಎಲ್ಲಾ ಮ್ಯಾಚ್ 200 ಕೊಟ್ಟಿದ್ದೀರಾ ಹೌದು ತಾನೆ? ಹೌದು. ನೋಡು, ಅದು ವಿತ್ ಇದು ವಿತ್ ಗುಡ್ ಬೌಲಿಂಗ್ ಲೈನ್ ಅಪ್ ಅಪ್ಪ, ಆದ್ರೂ ಹಂಗ್ IPL ಹೊಡ್ಸ್ಕೊಂತವ್ರೆ ಅಂದ್ರೆ ಸೈಕ್ ಇದೆ. 2026 ಇದು. ಹೆಂಗೋ ಎಲ್ಲಾ ಟೀಮ್ ಓಡಿಸ್ಕೊಂತಿದೆ, ಎಲ್ಲಾ ಟೀಮು ಹೊಡಿತೈತೆ. 26 IPL. ಒಳ್ಳೆ ಛ, ಬಸ್ ಆದ್ರೆ ಸಂಜುದು ಫಾರ್ಮ್ ಒಂದ್ ಮ್ಯಾಚ್ ಆಡ್ತಾನೆ, ಒಂದ್ ಮ್ಯಾಚ್ ಆಡಲ್ಲ ಸಂಜು. ಅದೇ ಸಂಜು ನಿಮ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸಂಜು ಸಂಜು ಇನ್ಕನ್ಸಿಸ್ಟೆನ್ಸಿ. ಬಂದು ಪರ್ಫಾರ್ಮ್ ಮಾಡ್ಬೇಕಂತಾನೆ ಇಲ್ಲ, ಅವ್ನು ಬಂದು ಅವ್ನ ಕೈಲಿ ಆಗಿ 30 runs 40 runs ಕಾಂಟ್ರಿಬ್ಯೂಟ್ ಮಾಡ್ರೆ ಸಾಕು ಪವರ್ ಪ್ಲೇಲಿ. ನಮ್ ಒಂದೊಂದ್ಸಲಿ ಮೇನ್ ಅದನ್ನು ಹೊಡಿಯಲ್ಲ ಕಣೋ, ಅವನು ಬಾಲ್ ಟು ಬಾಲ್ ಆಡ್ತಾನೆ, ಇಲ್ಲಾಂದ್ರೆ ಬೇಗನ ಔಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ನ್ ಗೊತ್ತಿಲ್ಲ, ಶಾರ್ಟ್ ಹೊಡಿಯಕ್ ಹೋಗ್ತಾನೆ, ಔಟ್. ಅವನೇನ್ ಯಾವತ್ತೇನ್ ಬೋಲ್ಡ್ ಆಗಲ್ಲ, ಜಾಸ್ತಿ ಕ್ಯಾಚಸ್ ಒಂದು. ಇಲ್ಲಲೋ, ಯಾರೇನ ಇಲ್ಲ, ಅವನ ಅದೇಲ್ಲ ಜೊತೆ ಎಂತಾರು ಕಳ್ಸ್ಬೇಕು ಗೊತ್ತಾ ಓಪನಿಂಗ್ ಗೆ? ಅಭಿಷೇಕ್ ಶರ್ಮಾ ಇಲ್ಲ ಟ್ರಾವಿಸ್ ಇಂಥವ್ರು ಕಳ್ಸ್ಬೇಕು. ಒಬ್ರು ಫುಲ್ ಹೊಡಿತಾರೆ, ಇವನು ಫ್ರಸ್ಟ್ರೇಟ್ ಆಗ್ತಾನೆ. ಸಂಜು ಸ್ಯಾಮ್ಸನ್ ಹೊಡೆಕ್ ಹೋಗ್ತಾನೆ, ಔಟ್ ಆಗ್ಬಿಡ್ತಾನೆ. ನನ್ ಲೇ, ನಮ್ ನಮ್ ಓಪನರ್ ಸಂಜು ಋತು ಇಬ್ರು ಕ್ರಿಕೆಟಿಂಗ್ ಶಾಟ್ಸ್ ಆಡೋದು, ಯಾರು ಸ್ಲಾಗರ್ಸ್ ಅಲ್ಲ. ಹ್ಮ್ ಹಂಗೆ ಗೊತ್ತಾ? ಇಲ್ಲಲ್ಲೋ, ಇಂಟರ್ನ್ಯಾಷನಲ್ ಮ್ಯಾಚ್ ನೋಡದಾ? ಸಾಗರಲ್ಲ ನ್ಯೂಜಿಲೆಂಡ್ ಇವ್ನು ಸೀರೀಸ್ ಇತ್ತಲ್ಲ, ಫ್ರಸ್ಟ್ರೇಟ್ ಆಗ್ತಾನೆ, ಇವ್ನು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಆ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ 5 ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಹೊಡಿತಿದ್ದ, ಇವನು ಫ್ರಸ್ಟ್ರೇಟ್ ಆಗಿ ಇವನು ಹೊಡೆಕ್ ಹೋಗ್ತಿದ್ದ, ಕ್ಯಾಚ್ ಔಟ್. ಅದೆಲ್ಲೋ ನಮ್ ಕೀ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಸಂಜು ಅಲ್ಲಲ್ಲೋ, ಋತುರಾಜು ಆಂಕರ್. ಅವ್ನು ಆ ಬ್ಯಾಟಿಂಗ್ ಲೈನ್ ಅಪ್ ನಾನೇ ಎತ್ಕೊಂಡು ಹೋಗ್ಬೇಕು. ನೋಡ್ರೆ ಅವನು ಸ್ಟ್ರೈಕ್ ರೇಟ್ ಕಮ್ಮಿಯಾಗಿ ಆಡ್ತಾನೆ, ಅವನೇ ಪ್ರೆಷರ್ ತಗೊಂತವನೆ. ಅವ್ನು ಕ್ಲೀನಾಗಿ ಆಡಿದ್ರೆ ಮಸ್ತ್ ಅವನು ಆಗ್ಬಿಡ್ತಾನೆ. ಅವ್ರು ಪವರ್ ಪ್ಲೇ ಮೆತ್ತಿಗೆ ವಿಕೆಟ್ ಬೀಳ್ದ್ರೆ ಆಡ್ಬೇಕಂದ್ರೆ ಅವ್ನು 1 ಡೌನ್ಗೆ ಬರ್ಬೋದಲ್ಲ ஆனா ಋತು. லைக் 1 ಡೌನ್ டேக் ಬಂದ್ರೆ ஆன் பண்ண ಆಯುಷ್ முடியாது, ಓಪನಿಂಗ್ ಇಳಿಸ್ಬೋದು. டேக் ಆನ್ பண்ண முடியாதுல்ல. ಇಲ್ಲ, ಡೊಮೆಸ್ಟಿಕ್ ಅಲ್ಲಿ ಒಂಡವನೇ ಬರ್ತಾನ ಅವನು ಬೇಕಾದ್ರೆ. ಅದು ಆ ಡೊಮೆಸ್ಟಿಕ್ ಟೀಮ್ ಮ್ಯಾಚ್ ನೋಡಿದ್ರೆ ನೀವೆಲ್ಲ, ಅದು ಹೆಂಗ್ಕೊಂಡು ಹೋಗೈತೆ. ಆಮೇಲೆ ಎಲ್ಲಾ ಟೀಮ್ ಮಾತಾಡೈತಲ್ಲೋ, SRH, ಪಂಜಾಬ್, DC, KKR, RCB, MI, PBKS, LSG ಎಲ್ಲಾ ಟೀಮು ಮಾತಾಡಾಯ್ತು. ಓಕೆ. ನೆಕ್ಸ್ಟ್ ಆಮೇಲೆ ಫೇವ್ರೆಟ್ ಮ್ಯಾಚ್ ಯಾವ್ದು? ಎಲ್ಲಾರು ಒಂದೊಂದು ಹೇಳಿ, ಫೇವ್ರೆಟ್ ಮ್ಯಾಚ್ ಯಾವ್ದಂತ. ನನಗೆ RR ಮತ್ತೆ GT ಒಂದು ಮ್ಯಾಚ್ ಆಡಿದ್ರು ಗೊತ್ತಾ? ಹಾ, ಇವನು ತುಷಾರ್ ದೇಶಪಾಂಡೆ ಬೌಲಿಂಗ್ ಆಗ್ತಾ ಗೊತ್ತಾ ಮಸ್ತಾಗೆ. ಆ 10 runs ಮ್ಯಾಚ್ ಡಿಫೆಂಡ್ ಮಸ್ತ್. ಮಾಡ್ಕೊಂಡ್ರಲ್ಲ. ನೀನ್ ನೋಡ್ತಾ ಇಲ್ಲ ಮ್ಯಾಚ್? ಅಲ್ಲೋ, ಅಲ್ಲಿ ಬ್ಯಾಟ್ಸ್ಮನ್ ಯಾರಿದ್ರು ಹೇಳಪ್ಪ? ರಶೀದ್ ಖಾನ್ ಇದ್ದ. ಲೇ, ಯಾರೋ ಒಬ್ರು ಇಲ್ಲೋ, 6 ಬಾಲ್ಗೆ 11 ಬೇಕು, ಎಡ್ಜ್ ಆಗಿ 2 4 ಹೋಗಿದ್ರು ಕೂಡ ಮ್ಯಾಚ್ ಮುಗೀತಾ ಇತ್ತು. ಅರೆ ಅಬ್ಬಾ, ಅವನು ರಶೀದ್ ಖಾನ್ ಸೈಕಾಗ ಆಡ್ತಾನೋ. ತುಷಾರ್ ದೇಶಪಾಂಡೆ ಆ ಎಲ್ಲ ಎತ್ತು ಹೊಡಿತಾನಲ್ಲ. ಹಾ ಲೈ, ಎಷ್ಟೋಗಿಲ್ಲ ಅವ್ರದು. ಅವ್ನು ಇಲ್ಲ, ಯಾರ ಒಬ್ಬನೇ ಬ್ಯಾಟ್ಸ್ಮನ್ ಇದ್ರೆ ಹಾಕೊಂಡ್ ತೆಗಿಸ್ಕೊತಿದ್ದ, ಸಿಂಪಲ್ ಅಷ್ಟೇ. ಅರೆ ಅವನ್ ಬಾಲ್ ನೋಡಿದ ಹೆಂಗ್ ಹೋಗ್ದ. ಮಸಾಗ್ ಆಗ್ದಲ್ಲ. ಅರೆ ಚೆನ್ನಾಗ. ಅರೆ ಆ ಮ್ಯಾಚ್ GT ಮ್ಯಾಚ್ ಟು ಲೂಸ್, ಅದು GT ಮ್ಯಾಚ್ ಅದು. ಅರೆ ನನ್ನ ಮಕ್ಳು ಸೋತ್ರು ಬೇಕಂತ. ಇಲ್ಲ, ಲಾಸ್ಟ್ ಸೆಕೆಂಡ್ ಓವರ್ ಹಾಕ್ಸಿದ್ನಲ್ಲಪ್ಪ, ಸರಿ, ಹ್ಮ್ ಇದು ಸಿರಾಜು ಹಾಕ್ಸಿ ಬಿಟ್ಟಿದ್ದ ಅವ್ರನ್ನ ಪಾಪ. ಪಂಜಾಬ್ ಮತ್ತೆ KKR ಮ್ಯಾಚ್ ನೋಡ್ದಾ? ಹ್ಮ್ ಅದು ಮಸ್ತಾಗಿತ್ತು. LHG KKR ಅವನು ಮುಖಿಲ್ ಚೌಧರಿ. ಅವ್ನ ಅಜ್ಜಿಲೇ, ಅವ್ನ ಏನೋ ಫಿನಿಶಿಂಗ್ ಕೊಟ್ಟ ಅವನು ಲಾಸ್ಟ್ ಅಲ್ಲಿ ಅಯ್ಯೋ, ಅನ್ಕ್ಯಾಪ್ಟ್. ಶಾಟ್ 3 ಹೆಲಿಕಾಪ್ಟರ್ ಶಾಟ್ ಹೊಡೆದ ಮಸ್ತಾಗಿತ್ತು. ಲೋ, ಲಾಸ್ಟ್ ಅಲ್ಲಿ ಒಂದು ಒಟ್ಟ ನೋಡ್ದ ಅವನು, ಹಾ ವೈಡ್ ಅಲ್ಲಿ ಹೋಗ್ತಾ ಇತ್ತು, ಅದು ಸುಮ್ನೆ ಸ್ವಿಂಗ್ ಮಾಡ್ದ, ಹೆಲಿಕಾಪ್ಟರ್ ಶಾಟ್ ಶಾಟ್ ಅದು. ಮಾತ್ರ ಅವನು ಸೀದಾ. ಇಲ್ಲ, ಅವನು ಧೋನಿ ಶಿಷ್ಯ ಆಗ್ಬಿಟ್ಟನು. ಒಟ್ಟು ಯಾವ ಬಾಲ್ ಬಂದ್ರು ಬೀಸ್ತಾನೆ ಹಿಂಗೆ, ಬೀಸು ಹೆಲಿಕಾಪ್ಟರ್ ತರ ಅಷ್ಟೇ. ಹಿಂಗೆ. ಹಿಂಗೆ ಹಿಂಗೆ. ಇಲ್ಲ, ವೈಡ್ ಬಾಲ್ ಬಂದ್ರು ಹಂಗೆ ಬೀಸೋದು, ಬ್ಯಾಟ್ ಈಸ್ ಸ್ವಿಂಗ್ ಫ್ರಮ್ ಹಂಗೆ ಮಾಡೋದು. ಧೋನಿ ಸ್ಕೂಲ್. ಧೋನಿ ಸ್ಕೂಲ್. ನೆಕ್ಸ್ಟ್ ವೈಡ್ ಏನಾಯ್ತು ಅಂದ್ರೆ, ಕರೆಕ್ಟ್ ಆಗಿ ಅಂಡರ್ ದ ಬಾಲ್ ಬಂತು ಬ್ಯಾಟು, ಏನಾರ ಸ್ವಲ್ಪ ನೀಟಾಗಿ ಇದಾಗಿರಲ್ಲ ಅಂದ್ರೆ 6 ಹೋಗ್ತಾರಿಲ್ಲ ಕಣ. ಇಲ್ಲ 100% ಶೋರ್ ಹೋಗ್ತಾರಿಲ್ಲ. ಅರೆ ಅವನ 4 ಹತ್ರ ಹೋಗೋದಷ್ಟೇ, ಅದು ಅಂಡರ್ ದ ಬ್ಯಾಟ್ ನೀಟಾಗಿ ಬಂತು ಬಾಲ್, ಅದು ಬ್ಯಾಟ್ ನೀಟಾಗಿ ನಿನ್ನ ಬಂತು ಮ್ಯಾಚ್ ಅಂಡರ್ ದ ಬಾಲ್. ಸ್ಕೋರ್ ನೋಡಿದ್ರೆ 11 ಬಾಲ್ಸ್ಗೆ 30 ಬೇಕಾಗಿತ್ತು. ಗೇಮ್ ಇದ್ದಿದ್ದು KKR ಕಡೆ. ಅರೆ ಪ್ರೆಷರ್ ಆಗಿದ್ದು ಫುಲ್ KKR. ಅವನ ಹತ್ರ ಒಂದ್ ಚೂರು ಪ್ರೆಷರ್ ಇರ್ಬೋದು. ಕ್ಯಾಮ್ರಾನ್ ಗ್ರೀನ್ ಹೊಡ್ಸ್ಕೊಂಡು ಅವ್ನ್ ಸ್ಕ್ಯಾಮ್ ಮಾಡ್ತವನಲ್ಲೇ. ಎಷ್ಟೋ 21 ಕೋಟಿ ಏನೋ ಇಸ್ಕೊಂಡ್ಬಿಟ್ಟು ಬೌಲಿಂಗ್ ಹಾಕಲ್ಲ ಅಂದಿದ್ದಾನೆ. ಲಾಸ್ಟ್ ಮ್ಯಾಚ್ ಇಂದ ಹಾಕಕ್ ಸ್ಟಾರ್ಟ್ ಮಾಡವನೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಹೇಳಿತಪ್ಪ, ಅವ್ನ್ ಬಾಲಿಂಗ್ ಹಾಕಲ್ಲ ಅಂತ ಮತ್ತೆ ಸ್ಟಾರ್ಟಿಂಗ್. ಲೇ, ಏನೋ ಇದಲ್ಲ ಲಾಜಿಕ್ಕು. ಆಯ್ತು. ಅವ್ರು ಹೇಳಿದ್ರು, ಆಸ್ ಎ ಬ್ಯಾಟ್ಸ್ಮನ್ ಆಗಿ ನೀನ್ ಕ್ಯಾಮ್ರಾನ್ ಗ್ರೀನ್ಗೆ ಎಷ್ಟು ಕೊಡ್ತೀಯಾ? ಹಾ ಅವ್ನು ವರ್ತ್ ಅಲ್ಲ ಅಲ್ಲೋ. ಅವ್ನು ಮತ್ತೆ ಹೊಡೆದ್ರೆ ಅವನು ಹೊಡಿತಾನೆ, ಇಲ್ಲ ಅಂತ ಹೇಳಲ್ಲ, ಬಟ್ ಹ್ಮ್ ಜಾಸ್ತಿ ಇದಾದ್ಮೇಲೆ ಗ್ಯಾಪ್ ಆದ್ಮೇಲೆ ಬಂದವನ.
ಆಯ್ತು, ಎಲ್ಲಾರು ಅವರು ಟಾಪ್ ಫೋರ್ ಅವ್ರ ನೋಡೋಣ ಇವಾಗ, ಪ್ರೆಡಿಕ್ಟ್ ಮಾಡೋಣ. ನೆಕ್ಸ್ಟ್ 2 ವೀಕ್ಸ್ ಇಲ್ಲಿ ನೆಕ್ಸ್ಟ್ 1 ವೀಕ್ ಆದ್ಮೇಲೆ ನೋಡೋಣ ಹೆಂಗೈತೆ ಟಾಪ್ ಫೋರ್ ಹೇಳಪ್ಪ. ಸುಜನ್ ನೀನ್ ಹೇಳು, ನೆಕ್ಸ್ಟ್ ನೀನ್ ಟಾಪ್ ಫೋರ್ ಏನು? ಟಾಪ್ 4 ಅಲ್ಲಿ ಸನ್ರೈಸರ್ಸ್, RCB ಹೇಳಿಲ್ಲ. RCB, ಸನ್ರೈಸ್. ಹ್ಮ್ ಸನ್ರೈಸರ್ಸ್. ಆಮೇಲೆ ಮಾಮ್ ಇರು. ಇಲ್ಲ ಸನ್ ರೈಸರ್ಸ್ ಇಂದ ಬಂದ್ರು. ಮಾಮ್ ಒಂದ್ ನಿಮಿಷ, ಇನ್ನೊಂದ್ಸಲ ಹೇಳು. ಇರೋ ಮುಗಿಸ್ಬಿಡ್ಲಿ ಇರೋ ಆಮೇಲೆ ಇರೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೈಲೆಂಟ್ ಸೈಲೆಂಟ್. ನೀನ್ ಹೇಳು, ಹೇಳು ಮಾಮ್. RCB, ಹ್ಮ್ ಇದು RR, ಹ್ಮ್ ಮತ್ತೆ ಸನ್ರೈಸರ್ಸ್, ಹ್ಮ್ ಮತ್ತೆ ಡೆಲ್ಲಿ. ಡೆಲ್ಲಿ. ಡೆಲ್ಲಿಯಾ? ಇರೋ ಲೋ ಸರ್ಪ್ರೈಸ್. ಪಂಜಾಬ್ ಬರ್ತೇನೋ ಹೆವಿ ಪಾಪ. ಸರ್ಪ್ರೈಸ್ ಮ್ಯಾಮ್. ಹೆವಿ ಸರ್ಪ್ರೈಸ್ ನೀನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. 1 ವೀಕ್ ಎರಡು ಟೀಮ್ ಆದ್ಮೇಲೆ, ಸರ್ಪ್ರೈಸ್ SRH. 2 ವೀಕ್ಸ್ ಆದ್ಮೇಲೆ ನೋಡ್ತೀನಿ ಅದ್ ಹೆಂಗಾಗೈತೆ ಅಂತ. ನೀನ್ ಹೇಳೋ ಸಿದ್ದಪ್ಪ, ನಿನ್ ಟಾಪ್ ಫೋರ್ ಹೇಳೋ. ಏನ್ RCB, RR, PBKS, ಇನ್ನೊಂದ್ ಯಾವ ಟೀಮ್ ಬರತ್ ಗೊತ್ತಿಲ್ಲ. ಇವ್ ಎರಡ್ ಮೂರ್ ಟೀಮ್ ಹೇಳು. ಫಿಕ್ಸ್ ಮಾತ್ರ ಅಷ್ಟೇ. ಎರಡ್ ಟೀಮ್ ಹೇಳು. ಏನ್ ಎರಡು ಹೇಳಿ? ಲೈ ಆ ಒಂದು ಫೋರ್ತ್ ಸ್ಲಾಟಿಗೆ ಎರಡ್ ಟೀಮ್ ಹೇಳೋ, ಯಾವ್ದಾದ್ರು ಒಂದ್ ಹೇಳು. ಬಂದ್ರೆ ಡೆಲ್ಲಿ, ಹಾ, ಬಂದ್ರೆ ಡೆಲ್ಲಿ ಬರಬಹುದು. ಇಲ್ಲ ಅಂದ್ರೆ ಇಲ್ಲ MI ಬ್ಯಾಕ್ ಟು ಬ್ಯಾಕ್ ಗೆದ್ರೆ, ಹಾ MI ಗೆದ್ರೆ, ಹಾ MI ಬಟ್ ಬರುತ್ತೆ. ನಂಗೆ ಯಾಕೋ ಡೌಟ್ ಬರೋದು ಇವಾಗ DC ನಮ್ ಟೀಮ್, ಮತ್ತೆ. ಹಾ ಮತ್ ನಮ್ ಆ ಟೀಮ್ ಎಲ್ಲ ಗೆಲ್ಲಲ್ಲ ಅಂತಿದೆ ಬ್ಯಾಕ್ ಟು ಬ್ಯಾಕ್. ನಮಗ್ ನಾಳೆ ಮ್ಯಾಚ್ ಐತೆ, ಬಾರೋ ನಿನ್ಗೈತೆ ನೋಡಕ್ಕೆ ಬಾ. ನಾ ಮ್ಯಾಚ್ ಹೇಳ್ತೀನಿ ಗೆಲ್ಲಲ್ಲ ಅಂತ ಹೇಳ್ತೀನಿ, ಮ್ಯಾಚ್ ಗೆಲ್ಲಂಗೆ ಇಲ್ಲ. ಯಾಕೆ? ನಾಳೆ ಮ್ಯಾಚ್ ಗೆದ್ಮೇಲೆ ನಿಂಗೆ ಹಂಗಲ್ಲ ಹೇಳ್ತೀನಿ. ಅಲ್ಲೋ, ಹಾ ಅಲ್ಲಿ ಹಿಟ್ಟರ್ಸ್ ಅವ್ರೆ MI ಅಲ್ಲಿ. ಹಾ ಬ್ಯಾಟ್ಸ್ಮನ್ ಬಾಲಿಂಗ್ ಐತೆ, ಬಟ್ ಅವ್ರು ಪರ್ಫಾರ್ಮ್ ಮಾಡ್ತಿಲ್ಲ ಅಷ್ಟೇ. ಅವ್ರ ಹಿಟರ್ಸ್ ಏನ್ ಗೊತ್ತಾ ಮಾಡ್ತಾರೆ, ಲೈಕ್ 6 ಓವರ್ ಬಂದಿದ ತಕ್ಷಣ ಒಂದ್ ಹಿಟರ್, ಅವ್ರು ಹಿಟ್ ಮ್ಯಾನ್ ಅಂತ ಅವ್ರ ಹೆಸರು, ನಂಗೆ ಕಾಲ್ ನೋತೈತೆ ಅಂತ ಒಳಗಡೆ ಹೋಗ್ಬಿಟ್ರು. ಲೋ ಇಲ್ಲ ಅಲ್ಲ, ಅವ್ನ್ ಹ್ಯಾಮ್ಸ್ಟ್ರಿಂಗ್ ಆಗಿತ್ತು, ಮತ್ತೆ ಏನ್ ಮಾಡ್ದೇನ್ ಪಾಪ. ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಸೊ ನಿನ್ ಟಾಪ್ ಫೋರ್ ಏನು? RCB, RR, PBKS, DC, ಮುಂಬೈ, ಕರೆಕ್ಟಾ? ಹಾ, ಹಾ ಒಂದ್ ನಿಮಿಷ ತಲ ಒಂದು ಸೊಲ್ಯ. ನನ್ಗೆ ಬಂದ್ಬಿಟ್ಟು ಟೇಬಲ್ ಟಾಪರ್ಸ್ RCB ಈ ಸತಿನ. ಓಕೆ. ಹಾ ಸೆಕೆಂಡ್ RR, ಹಾ ಥರ್ಡ್ ಪಂಜಾಬ್ ಅಫ್ಕೋರ್ಸ್, ಫೋರ್ತ್ ಬಂದ್ಬಿಟ್ಟು ಮುಂಬೈ/CSK. ಎಲ್ಗೋದೇನು ಏನೋ ಸಿದ್ದು ಕಾಲೇಜ್ಗೆ ಯಾಕೆ ಬಂದಿಲ್ಲ? ನಾ ಹೇಳಿದ್ನಲ್ಲೋ, ಹೇಳಕ್ ಆಗಲ್ಲ ಇಲ್ಲಿ ಅಂತ. ಡೇಟಿಂಗ್ ಆಗಿದೆ ಅನ್ನು. ಹಾ ಡೇಟಿಂಗ್ ಲೇ, ನನ್ ಸಿಂಗಲ್ ಲೇ. ಲೇ, ಇವತ್ತು ಕಾಲೇಜ್ ಗೋಲ್ಡ್ ಬಂಕು ಬಂದಿಲ್ವಾ? ಅದಕ್ಕೆ ಕೇಳ್ದ. ಗುಬಾಲ್, ನಿಮ್ಗೆ ಹೇಳ ಇಲ್ಲಿ ಬೇಡ ಬಿಡು. ಮತ್ತೆ ಅವರೇ ವಿಡಿಯೋ ನೋಡಿದ್ರೆ ಏನ್ ಮಾಡ್ತೀಯ? ಯಾರು? ಬಾರ, ಅವ್ಳಿಗೇನ್ ಗೊತ್ತಾರ ಅವ್ರ ಮಕ್ಕತ್ತ ಹೆಸರು ಇಕ್ಕಿರತ್ತ. ಏನ? ಲೇ ಸುಮ್ನಿರ. ನಾನ್ ಯಾರ್ದ ಚಪ್ಲಿ ತಗೊಂಡ್ ಬಡಿಸಿಯಾ? ಸುಮ್ನಿರು. ನಿನ್ಗೆ ಬಿಲ್ಲರು ಕೆಲಸ ಐತಿಲ್ಲ ಮಾಡಕ್ ನಿಮ್ಗೆ, ಹೋಗು ಹೋಗು. ನಿಮ್ದೇನಪ್ಪ ಇದೆ? ಇಲ್ಲ, ನಿಮ್ ಅಪ್ಪ ಫೈನಾನ್ಸ್ ಮಾಡ್ತಾರೆ, ಬರುತ್ತೆ ದಿನ 1 ಲಕ್ಷ ಮನೆಗೆ. ಸಿಕ್ಕಾ ಮುಚ್ಕುರಿ ಇರೋದು ಇರ್ಲಿ. ಅಸೈನ್ಮೆಂಟ್ ಮುಗಿಸ್ದಾ? ಯಾವ್ದು? ಆಯ್ತು, ಆಯ್ತು. ಯಾವಾಗ ಆಯ್ತು. ಮಾಡಿ ನನ್ ಸರ್ಟಿಫಿಕೇಟ್ ಜನರೇಟ್ ಆಗ್ತಿರ್ಲಿಲ್ಲ, ಅದ್ ನಿನ್ನೆ ಆಯ್ತು. ಹಾ ಆಯ್ತು, ಬಂದಾಯ್ತು. ಅದಾದ್ಮೇಲೆ ಅದು NLP ಮತ್ತೆ ಫೌಂಡೇಶನ್ ಅದು ಆಗ್ತಿರ್ಲಿಲ್ಲ, ಅದು ಇವತ್ತು ಬೆಳಗ್ಗೆ ಆಯ್ತು. ಲೈ ಕಾಲೇಜಿಗೆ ಬಂದ್ರು, ಆಮೇಲೆ ಅಸೈನ್ಮೆಂಟ್ ಎಲ್ಲ ಮಾಡ್ರೋ, ವೇಸ್ಟ್. ಕಾಲೇಜಿಗೆ ಬರೋ ಫಸ್ಟ್. ಹಾ ನಾನು ಹೆಂಗ್ ಡೈಲಿ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇದ್ದೀನಿ, ಬಂಕ್ ಹೊಡಿತೀರಾ ನೀನು? ಹತ್ರ ಅಟೆಂಡ್ ಮಾಡೋ, ಯಾಕೋ ಗೊತ್ತಲ್ಲ ಹೇಳಿ, ಅದೇ ಮಾಡೋದು ಗೊತ್ತು ಬಿಡಲ್ಲ. ನೀನ್ ಕ್ಲಾಸ್ ನೀನು ಆಬ್ಸೆಂತಾನೆ ಇವತ್ತು? ಸುಜಯ್ ನೀನು ಆಬ್ಸೆಂತಾನೆ? ಲೇ, ಯಾರು ಹೋಗಿಲ್ಲ ಕಾಲೇಜ್ ನೀವು? ಏನೋ ಮಾಡ್ತಾ ಇದೀರಾ? 3 ಜನರು ರಜೆ ಹಾಕಿದೀರಾ? ನಮ್ಗೆ ಮತ್ತೆ ಕಾಲೇಜ್ ಯಾರು ಹೋಗಿದ್ರು ಇವತ್ತು? ಕ್ಲಾಸ್. ನಾನು ಹೋಗಿದ್ದಲ್ಲೋ, ಕ್ಲಾಸ್ಗೆ ಹೋಗಿಲ್ಲ. ಲೇ ಹಾಕಿ ಸುಮ್ನೆ. ಆಯ್ತು ವಿಶಾಲ್, ನಿಂದ ಹೇಳಪ್ಪ, ನಿನ್ ಟಾಪ್ ಫೋರ್ ಏನ್ ಹೇಳಪ್ಪ. RCB ಟಾಪು, RR, ನೆಕ್ಸ್ಟ್ ಪಂಜಾಬ್, ಹ್ಮ್ ಮುಂಬೈ/CSK. ಅಷ್ಟೇ. ನೀನೇನ್ ಮುಂಬೈನೆಲ್ಲ ಎಳಿತಾ ಇದ್ದ, ನಾನು CSK ಅಂತ ಡೈರೆಕ್ಟ್ ಆಗಿ ಹೇಳ್ತೀನೋ. RCB, RR, ಇಲ್ಲ, ಯಾಕೆ PBK, CSK CSK ಜಸ್ಟ್ ಆಪ್ಷನಲ್. ಯಾಕಂದ್ರೆ ಅವ್ರು ಇವಾಗ ಇಂಪ್ರೂವ್ ಮಾಡ್ತವ್ರ ಗೇಮ್ ನ. ಇಲ್ಲ ಗೇಮ್ ಬೈ ಕರೆಕ್ಟ್ ಆಪ್ಷನಲ್ ಅಷ್ಟೇ. ಒಂದ್ ನಿಮಿಷ ಕೇಳು ಸಿದ್ದಪ್ಪ, ನೀನ್ ಮ್ಯಾಚ್ ಒಂದ್ ನಿಮಿಷ ಕೇಳು. ನೀನೇ ಒಪ್ಕೊಂತೆ ನನ್ ಮಾತ್ ಕೇಳಲ್ಲ. ನೀನು ಈ ಸೀಸನ್ ಅಲ್ಲಿ ವೀಕ್ ಆಗಿರೋ ಒಂದ್ 3 ಟೀಮ್ ಹೇಳು ಬೇಗ. ಲೈಕ್ ವೀಕು ಅಲ್ಲ, ಮಾಡ್ರೇಟ್, ಟಾಪ್ ಅಲ್ಲ, ವೀಕ್ ಮಿಡ್ ಅಲ್ಲಿ ಇರೋದು ಹೇಳು, ಒಂದ್ 3 ನೋಡು, ಟೀಮ್. KKR, LSG, ಹಾ GT, CSK. ಹಾ GT ಅವ್ರು ಹೊಡಿತಾರ. CSK ಬಿಟ್ಟು ಹೇಳೋ.
CSK ಬಿಟ್ಟು ಮತ್ತೆ GTನೇ. GT ಈ 4 ಟೀಮ್ ಮೇಲೂ ನಮ್ಗೆ ಎರಡೆರಡು ಮ್ಯಾಚ್ ಇದೆ. ನೋಡು ಸಿಂಪ್ಲಿ 8 ಹೇಳ, ಮ್ಯಾಚ್. ಏ ನೀನು CSK ನೀನು ಹಂಗ್ ಮಾಡ್ಬೇಡ ಆಯ್ತಾ. ನೆಕ್ಸ್ಟ್ ಸ್ಟ್ರಾಂಗ್ ಆಗಿರೋ ಟೀಮ್ ಯಾವ್ದಾದ್ರು ಹೇಳು. RCB, RR, ಪಂಜಾಬ್, ಇವ್ರದೆಲ್ಲ ನಮ್ಮ ಮೇಲೆ ಇರೋದು ಒಂದೊಂದು ಮ್ಯಾಚ್. ಅದು ಆ ಮ್ಯಾಚು ನೀನ್ ನೋಡಿದ್ರೆ RR ಮ್ಯಾಚು, RCB ಮ್ಯಾಚ್ ಬಿಟ್ಟು ಮಿಕ್ಕಿದೆಲ್ಲ ಸ್ವಲ್ಪ ಫೈಟ್ ಮಾಡಿರೋ ಮ್ಯಾಚ್. ನನ್ಗೇನೋ ಅನಿಸೈತೆ ಸ್ವಲ್ಪ ಕಾಂಬಿನೇಷನ್ ಎಲ್ಲ ಕರೆಕ್ಟ್ ಆದ್ರೆ ಏನೋ ಬೇರೆ ಟೀಮ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಮ್ಗೇನೋ ಗೆಲ್ಬಹುದು ಅಂತ ನನ್ಗೆ ಅನಿಸೈತೆ. ಹೌದು ಅಲ್ಲ. ಏನೋ ಸಾಮಾನ್ ನನ್ ಮಗ್ನೆ, ಇಂಟರ್ನೆಟ್ ಬರ್ತಾ ಇಲ್ಲ ನಿಂದು, ಕರೆಕ್ಟಾ? ಇಲ್ಲ ನನ್ ಬರ್ತಾ ಇಲ್ವಾ? ಬಾಯ್ ಮಾತ್ರ ಲೌಡ ಏನು ಕೇಳಿಸ್ತಾ ಇಲ್ಲ, ಮೈಕ್ ಆನ್ ಮಾಡು. ಹಾ ಏನೋ ಲೌಡೇನು. ಕೇಳಿಸ್ತಿಲ್ವಲ್ಲ ಅವ್ರು. ಅಷ್ಟೇ ಗೈಸ್, ಟೈಮು ಇವಾಗ ಆಗ್ತೈತೆ. ಬಂತಾ? ಹಾ ಹೇಳು, ಏನಂತ ಹೇಳು, ಏನ್ ಹೇಳ್ದೆ? ಈಗ 28 ಕೋಟಿ ಲಾಸ್ಟ್ ಮ್ಯಾಚ್ ಅಲ್ಲಿ ಹೋಯ್ತಲ್ಲ ಅಂದೆ, ಇಬ್ರು ಆಡ್ಸೇ ಇಲ್ಲ. ಲೈಕ್ ಅದ್ 21 ಕೋಟಿ ಅಲ್ಲ ಬಿಡೋ. ಮ್ಯಾಚ್ಗೆ ನಾವು ಬೆನ್ ಸ್ಟೋಕ್ಸ್ ನ 16 ಕ್ರೋರ್ಸ್ ತೆಗ್ದೆ ಎರಡ್ ಮ್ಯಾಚ್ ಆಡ್ಸಿದೀವಿ. ಕೃಷ್ಣಪ್ಪ ಗೌತಮ್ನ 8 ಕ್ರೋರ್ಸ್ ತೆಗ್ದಿ ಆಡ್ಸೇ ಇಲ್ಲ. 9.5 8 ಅಲ್ಲ. ಏನೋ ಒಂದು ನೋಡು, ಅಷ್ಟು ಕೋಟಿ ತೆಗ್ದಿ ಬ್ಯಾಕಪ್ ಆಗಿ ಇಟ್ಟಿದ್ವಿ. ಲೈಕ್ ಎಂಡ್ ಆಫ್ ದ ಡೇ ಆ ಸೀಸನ್ ನಾವು ಕಪ್ ಹೊಡಿದ್ವಿ. ಅಯ್ಯೋ, ಏನ್ ಸ್ಟೋರಿನಪ್ಪ. ಹೌದು, 2 ಸೀಸನ್ ಕಪ್ ಹೊಡಿದ್ವಿ. ಕೃಷ್ಣಪ್ಪ ಗೌತಮ್ ಆಡಿದ ಸೀಸನ್, ಬೆನ್ ಸ್ಟೋಕ್ಸ್ ಆಡಿದ ಸೀಸನ್, 2 ಕಪ್ ಹೊಡಿದ್ವಿ. 21. 23. ಸೊ ಪ್ರೈಸ್ ಟ್ಯಾಗ್ ಮ್ಯಾಟ್ರ್ ಅಲ್ಲ, ಪ್ಲೇಯಿಂಗ್ ಕಾಂಬಿನೇಷನ್ ಮ್ಯಾಟ್ರು. ಇವಾಗ ಹೇಳು, ಇವಾಗ ಓಕೆನಾ? ಓಕೆ ಗೈಸ್, ಎಲ್ಲ ಅವರು ಟಾಪ್ 4 ಫಿಕ್ಸ್ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋ ತರುಣ್ ಸ್ಕ್ಯಾಮ್ ನೀನ್ ಮಾಡ್ತಾನೆ. ಹೇಳ ಟಾಪ್ 4 ನಿನ್ ಟಾಪ್ ಸ್ಕ್ಯಾಮ್ 4 ಎಲ್ಲ. ಸ್ಕ್ಯಾಮ್ ನಂದು ಹೇಳಿದ್ನಲ್ಲೋ, RCB, RR, ಪಂಜಾಬ್, CSK. MI ಎಲ್ಲ ಇಲ್ಲ. MI ನೋಡೋ, MI ಬರಲ್ಲ ಅಷ್ಟೇ. ಇಷ್ಟೇ. ಓಕೆ ಗೈಸ್, ಎಲ್ಲ ನೋಡೋಣ. ಆಮೇಲೆ ಏನ್ ಮ್ಯಾಟ್ರ್, ಆಮೇಲೆ ಏನೋ ಮಾತಾಡ್ತಿಲ್ಲ ಸಿದುಪ್, ಏನೋ ಹೇಳ್ಬೇಕಾ ನೀನು? ನಾ ಏನ್ ಹೇಳಪ್ಪ ಇನ್ನ. ಫುಲ್ ಹುಡುಗಿರೆಲ್ಲ ಮಿಸ್ ಮಾಡಿದ್ರು ನೀನು, ನಾನು ಕಾಲೇಜ್ ಬಂದಿಲ್ಲ ಅಂತ. ಹೇಳು, ವೀರೇಶ್ ಬಂದಿಲ್ಲ ಇವತ್ತು. ಹುಡುಗಿರಂದ್ರೆ ವೀರೇಶ್ ಅಂತ ನೋಡ್ದ ಯಾಕೋ ನಾನ್ ಹೇಳಿದ್ದಲ್ಲಿ ಒಂದ್ ವಾರ ಆಯ್ತು ಬಂದಿರ್ಲಿಲ್ಲ ಅದಕ್ಕೆ. ಒಬ್ಬ ನಿನ್ಗೆ ಅವ್ನ ಊರ್ಗ್ ಹೋಗವನೆ. ಗೊತ್ತು ಊರಿಗೆ ಯಾಕೆ ಹೋಗೋಣ ಅಂತ, ಬಟ್ ಇವತ್ತು ಬಂದ ಅಂತ ಕೇಳ್ದೆ. ಬಂದಿಲ್ಲ ಅಲ್ವ, ಯಾಕೆ? ಬಂದಿಲ್ಲ ಅಂತ. ರವಿ ಮಿಸ್ ಮಾಡ್ದ ನೀನು? ಹೇಳೋದು ಹಂಗೆ ಸುಮ್ನೆ. ರವಿ ಹಾ, ಮಿಸ್ ಮಾಡ್ದಲ್ವ? ಹ್ಮ್. ನೀನು ಅವನು ಮತ್ತೆ ಕಸ ಅಲ್ಲ. ಗಸಗಸನ ಲೇ. ಇಲ್ಲ, ಅವ್ನು ಹೇಳಿರ್ತಾನೆ ಲೇ, ನಿಂಗೆ. ನಿನ್ಗೂ ಅವನ್ಗೂ ಅಲಿಗೇಷನ್ಸ್ ಆಯ್ತು, ನನ್ಗೆ ಯಾಕೋ ಸೇರಿಸ್ತಿದ್ಯಾ ವೇಸ್ಟ್ ಫೆಲೋ? ಏನ್ ಅಲಿಗೇಷನ್ಸ್ ಅಪ್ಪ, Allegation. ನಿಂದು ಒಂದು allegation ಜಾಸ್ತಿ ಐತೆ. ದಾಂಡಿಯಾ ಆಡ್ತೀರ ಅಂತೆ. ಹಾ ನೀವೇನ್ ಆಟ ಎಲ್ಲ ಆಡ್ತೀರಾ? ದಾಂಡಿ ಆಟ ದೊಡ್ಡದ? ನೀವೇನ್ ಅದು ಇದು ಆಟ ಆಡ್ತೀರಾ? ಹೋಗೋ, ನೀನ್ ಆಡ್ಕೊಳ್ಳೋ ವೇಸ್ಟ್ ಫೆಲೋ. ಆಯ್ತು, ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾಳೆ ನೆಕ್ಸ್ಟ್ ಮ್ಯಾಚ್ ಮೀಟ್ ಮಾಡೋಣ. ಈ ಸಲ ಕಪ್ಪು ಏಯ್, ಈ ಲಾಸ್ಟ್ ಕಟ್ ಮಾಡೋ.